ಆತ್ಮೀಯ ವಿದ್ಯಾರ್ಥಿಗಳೇ, 2026ರಲ್ಲಿ ನಡೆದಿರ್ತಕ್ಕಂಥ ಪ್ರಮುಖ ಬದಲಾದ ಹೆಸರುಗಳು ಯಾವುವು ಅನ್ನೋದನ್ನು ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಕ್ರಿಯೇಟಿವ್ ಸ್ಟ್ಯಾಟಿಕ್ ಜಿಕೆ ಮತ್ತು ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತಕ್ಕಂಥ ಈ ಕ್ವಶನ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ MCQಗಳಾಗಿದ್ದು, ಅದರ ಜೊತೆಗೆ ಅದಕ್ಕೆ ಸರೌಂಡಿಂಗ್ ಆಗಿರ್ತಕ್ಕಂಥ ಡಿಟೇಲ್ ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ರಾಜ್ಯಗಳ ಹೆಸರು ಬದಲಾಗಿರ್ಬೋದು, ನಗರಗಳ ಹೆಸರು ಬದಲಾಗಿರ್ಬೋದು, ವಿವಿಧ ಯೋಜನೆಗಳಿಗೆ ಹೆಸರು ಬದಲಾವಣೆ ಮಾಡಿರ್ಬೋದು, ಸಂಸ್ಥೆಗಳು ಮತ್ತು ಹುದ್ದೆಗಳಿಗೆ ಹೆಸರು ಬದಲಾವಣೆ ಆಗಿರ್ಬೋದು, ಕಚೇರಿಗಳಿಗೆ ಹೊಸ ಹೆಸರನ್ನು ಇಟ್ಟಿರ್ಬೋದು. ಇದ್ರ ಮೇಲೆ ಕ್ವಶನ್ಗಳು 100% ಕೇಳ್ತಾರೆ. ಸೊ ಹಾಗಾಗಿ ನೀವು ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಈ ಒಂದು ಬದಲಾದ ಹೆಸರುಗಳ ಬಗ್ಗೆ ಗೊತ್ತಿರಬೇಕಾಗಿದ್ದು ಬಹಳಷ್ಟು ಅತ್ಯವಶ್ಯಕ. ಇದ್ರ ಮೇಲೆ ಏನೇನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬದಲಾವಣೆಗಳಾಗಿದ್ದಾವೆ ಅನ್ನೋದನ್ನ ನಾವಿಲ್ಲಿ ಚರ್ಚೆ ಮಾಡೋಣ. ಇಲ್ಲಿ ನೋಡ್ರಿ, ಕೇರಳ ಎಂದು ಮರುನಾಮಕರಣ ಮಾಡುವ ಪ್ರಸ್ತಾವನೆಗೆ ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ. ನೋಡ್ರಿ, ಕೇರಳ ಎಂದು ಮರುನಾಮಕರಣ ಮಾಡುವ ಪ್ರಸ್ತಾವನೆಗೆ ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ. ಯಾವ ಹೆಸರಿಗೆ ಅನುಮೋದನೆ ನೀಡಿದೆ? ಮಲಬಾರ್, ತ್ರವಂಕೂರು, ಚೆರಲಂ, ಕೇರಳಂ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಕರೆಕ್ಟ್ ಆನ್ಸರ್ ಏನಂತಂದ್ರ ಕೇರಳಂ ಅಂತ ಕರಿತೀವಿ. ಅದಕ್ಕೆ ಕೇರಳಂ ಅಂತಕ್ಕಂಥ ಹೆಸರಿಗೆ ಸೊ ಇತ್ತೀಚೆಗೆ ಏನಾಯ್ತಂದ್ರೆ ಅಲ್ಲಿ ಸರ್ಕಾರ ಪ್ರಸ್ತಾವನೆಯನ್ನು ಸಲ್ಲಿಸಿ, ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನು ಸಲ್ಲಿಸಿ ರಾಜ್ಯಸಭೆ ಕಳಿಸ್ತದ. ರಾಜ್ಯಸಭೆ ಆರ್ಟಿಕಲ್ 3ರ ಪ್ರಕಾರ ಯಾವುದೇ ಒಂದು ರಾಜ್ಯದ ಹೆಸರನ್ನ ಬದಲಾಯಿಸ್ತಕ್ಕಂಥ, ಯಾವುದೇ ಒಂದು ರಾಜ್ಯದ ಗಡಿಯನ್ನ ಬದಲಾವಣೆ ಮಾಡ್ತಕ್ಕಂಥ ಮತ್ತು ಯಾವುದೇ ಒಂದು ರಾಜ್ಯದ ಹೆಸರನ್ನು ಬದಲಾಯಿಸ್ತಕ್ಕಂಥ ಒಂದು ಪವರ್ ಯಾರಿಗಿದೆ ಅಂದ್ರೆ ರಾಜ್ಯಸಭೆಗಿದೆ. ಸೊ ಪಾರ್ಲಿಮೆಂಟ್ ಏನ್ ಮಾಡ್ತದೆ ಅಂತಂದ್ರೆ ಇದ್ರ ಮೇಲೆ ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡ್ತದೆ. ಸೊ ಕೇರಳಂ ಅಂತಕ್ಕಂಥದ್ದು ಏನಂತಂದ್ರೆ ಮಲಯಾಳಂ ಭಾಷೆ ಪದ ಇದು. ಸೊ 2 ಪದಗಳು ಸೇರಿ ರಚನೆ ಆಗಿದ್ದು. ಕೇರ ಅಂದ್ರೆ ಕೋಕೋನಟ್ ಟ್ರೀ, ಅಲಂ ಅಂತಂದ್ರೆ ಲ್ಯಾಂಡ್, ಅಂದ್ರೆ ಲ್ಯಾಂಡ್ ಆಫ್ ಕೋಕೋನಟ್ ಟ್ರೀ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಹೆಸರನ್ನ ಬದಲಾವಣೆ ಮಾಡ್ತಕ್ಕಂಥ ಪ್ರಸ್ತಾವನೆಯನ್ನ ವಿಧಾನಸಭೆಯಲ್ಲಿ ಪಾಸ್ ಮಾಡಿ ರಾಜ್ಯಸಭೆ ಕಳಿಸಿತ್ತು. ರಾಜ್ಯಸಭೆ ಇದನ್ನು ಪಾಸ್ ಮಾಡಿದೆ, ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದ್ರಿಂದಾಗಿ ಈಗ ಅದು ಕೇರಳಂ ಅಂತ ಹೇಳಿ ಬದಲಾವಣೆ ಆಗಿದೆ. ಈಗ ಸಂವಿಧಾನದ 3ನೇ ವಿಧಿ ಪ್ರಕಾರ ಸಂಸತ್ತು ಯಾವುದೇ ಹೊಸ ರಾಜ್ಯವನ್ನು ಸೃಷ್ಟಿ ಮಾಡ್ತಕ್ಕಂಥ, ರಾಜ್ಯದ ಬೌಂಡ್ರಿಯನ್ನ ಬದಲಾವಣೆ ಮಾಡ್ತಕ್ಕಂಥ ಹಾಗೂ ರಾಜ್ಯದ ಹೆಸರನ್ನ ಬದಲಾವಣೆ ಮಾಡ್ತಕ್ಕಂಥ ಅಧಿಕಾರ ಸಂಸತ್ತಿಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಅಡಂಪುರ್ ವಿಮಾನ ನಿಲ್ದಾಣವು ಯಾವ ರಾಜ್ಯದಲ್ಲಿದೆ? ನೋಡ್ರಿ, ಹರಿಯಾಣ, ಪಂಜಾಬ್, ರಾಜಸ್ಥಾನ್, ಬಿಹಾರ್. ನೋಡ್ರಿ, ಅಡಂಪುರ್ ಏರ್ಪೋರ್ಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ನೋಡ್ರಿ, ಶ್ರೀ ಗುರು ರವಿದಾಸ್ ಮಹಾರಾಜ್ ಏರ್ಪೋರ್ಟ್ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಸೊ ಈ ಒಂದು ಏರ್ಪೋರ್ಟು ಕೇಳ್ರಿ 15ನೇ ಪಂಜಾಬ್ ಅಲ್ಲಿ ಇರ್ತಕ್ಕಂಥ ಒಂದು ವಿಮಾನ ನಿಲ್ದಾಣ ಅಂತ ನಾವು ಇದನ್ನ ಕರಿತೀವಿ. ಅಡಂಪುರ್ ವಿಮಾನ ನಿಲ್ದಾಣ ಇದನ್ನ ಇತ್ತೀಚೆಗೆ ಹೊಸ ಹೆಸರನ್ನ ಇದಕ್ಕೆ ಇಡಲಾಗಿದೆ. ಏನ್ ಹೆಸರು ಇಡಲಾಗಿದೆ? ಶ್ರೀ ಗುರು ರವಿದಾಸ್ ಮಹಾರಾಜ್ ಜಿ ಏರ್ಪೋರ್ಟ್ ಅಂತೇಳಿ, ಸಿಖ್ ಗುರು ಆಗಿರ್ತಕ್ಕಂಥ ಶ್ರೀ ಗುರು ರವಿದಾಸ್ ಮಹಾರಾಜ್ ಜಿ ಏರ್ಪೋರ್ಟ್ ಅಂತೇಳಿ ಇದಕ್ಕೆ ಮರು ನಾಮಕರಣ ಮಾಡಲಾಗಿದ್ದು 15th to 16th ಸೆಂಚುರಿಯಲ್ಲಿ ಭಕ್ತಿ ಒಂದು ಪಂಥವನ್ನ ಪ್ರಚಾರ ಮಾಡಿರ್ತಕ್ಕಂಥ ಒಬ್ಬ ಸಂತರು ಅಂತ ಇವ್ರನ್ನ ಗುರುತಿಸಬಹುದು. ಸೊ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಪ್ರಧಾನಮಂತ್ರಿಗಳ ಕಚೇರಿಯನ್ನು ಹೀಗೆ ಮರು ನಾಮಕರಣ ಮಾಡಲಾಗಿದೆ. ಇತ್ತೀಚೆಗೆ ಪ್ರಧಾನಮಂತ್ರಿ ಕಚೇರಿಯನ್ನ ಹಳೆ ಸಂಸತ್ ಭವನದಿಂದ ಹೊಸ ಸಂಸತ್ ಭವನಿಗೆ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿದಾಗ ಆ ಒಂದು ಹೆಸರಿಗೆ ಏನ್ ಹೆಸರು ಇಡಲಾಗಿದೆ? ಲೋಕಭವನ, ಕರ್ತವ್ಯ ಭವನ, ಸೇವಾ ತೀರ್ಥ, ಸ್ವರಾಜ್ ಭವನ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರ ಸೇವಾ ತೀರ್ಥ ಅಂತ ಈಗಿಂದ ಹೆಸರು ಇಡಲಾಗಿದೆ. PMO ಕಚೇರಿಗೆ ಏನ್ ಹೆಸರು ಇಡಲಾಗಿದೆ? ಸೇವಾ ತೀರ್ಥ ಅಂತ ಹೆಸರು ಇಡಲಾಗಿದ್ದು ನೋಡ್ರಿ, ಸೇವಾ ತೀರ್ಥ ರಿಫ್ಲೆಕ್ಟ್ಸ್ ಕೋರ್ ಐಡಿಯಾ ಆಫ್ ಸರ್ವಿಸ್ ಓರಿಯೆಂಟೆಡ್ ಗವರ್ನೆನ್ಸ್. ಅಂದ್ರೆ ಸೇವಾ ತೀರ್ಥದ ಯಾಕೆ ಹೆಸರಿಟ್ಟಿದ್ದಾರೆ ಅಂತಂದ್ರೆ ಸೇವೆಯನ್ನು ಸಲ್ಲಿಸೋದೇ ಸರ್ಕಾರದ ಮುಖ್ಯ ಉದ್ದೇಶ ಆಗಿರೋದ್ರಿಂದ ಸೇವಾ ತೀರ್ಥ ಅಂತೇಳಿ ಪ್ರಧಾನಮಂತ್ರಿ ಕಚೇರಿಗೆ ಇದಕ್ಕೆ ಏನ್ ಕರಿತೀವಿ? PMO ಕಚೇರಿ ಅಂತ ಕರಿತೀವಿ. PMO ಕಚೇರಿಗೆ ಈ ಒಂದು ಹೆಸರನ್ನ ಮರು ನಾಮಕರಣ ಮಾಡಲಿದೆ. ಹೊಸ ಸಂಸತ್ ಭವನಿಗೆ ಇದೇನಾಗಿದೆ ಅಂದ್ರೆ ಶಿಫ್ಟ್ ಆಗಿದೆ. ಹೊಸ ಸಂಸತ್ ಭವನಕ್ಕೆ ಏನ್ ಹೆಸರಿದೆ? ನೋಡ್ರಿ, ಈಗಾಗಲೇ ನಾವು ಹಿಂದಿನ ಕರೆಂಟ್ ಅಫೇರ್ಸ್ ಅಲ್ಲಿ ಇದನ್ನ ನಾವು ಹೇಳಿದೀವಿ. ಅದನ್ನ ಇನ್ನ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಏನೇನು ಬದಲಾವಣೆಗಳಾಗಿದಾವೆ ಅಂತಂದ್ರೆ ದೆಹಲಿಯಲ್ಲಿ ಇರ್ತಕ್ಕಂಥ ರಾಜ್ಪಥಕ್ಕೆ ಏನ್ ಹೆಸರಿಟ್ಟಿದ್ದಾರೆ? ಕರ್ತವ್ಯ ಪಥ್ ಅಂತೇಳಿ ಮರುನಾಮಕರಣ ಮಾಡಲಾಗಿದೆ. ನಾರ್ತ್ ಬ್ಲಾಕ್ ಸಿ ಸೌತ್ ಬ್ಲಾಕ್ಗೆ ಏನಾಗಿ ಮಾಡಿದ್ದಾರೆ ಅಂದ್ರೆ ಕರ್ತವ್ಯ ಭವನ್ ಅಂತೇಳಿ ಆಡಳಿತ ಕಚೇರಿ ಇದು
ಕರ್ತವ್ಯ ಭವನ್ ಅಂತ ನಾಮಕರಣ ಮಾಡಲಾಗಿದೆ. ಎಲ್ಲಾ ರಾಜ್ಯಗಳಲ್ಲಿ ಇರ್ತಕ್ಕಂತ ರಾಜಭವನಕ್ಕೆ ಈಗ ರಾಜ್ಯಪಾಲರು ಇರ್ತಕ್ಕಂಥ ಆಯಾ ರಾಜ್ಯದ ರಾಜ್ಯಪಾಲರು ಇರ್ತಕ್ಕಂತ ಒಂದು ಅಧಿಕೃತ ನಿವಾಸಕ್ಕೆ ಏನ್ ಕರಿತಿದ್ರು ಅಂದ್ರೆ ರಾಜಭವನ್ ಅಂತ ಕರಿತಾ ಇದ್ರು. ಈಗ ಅದನ್ನ ಏನು ಕರಿತಾ ಇದಾರೆ ಅಂತಂದ್ರೆ ಲೋಕ್ ಭವನ್ ಅಂತೇಳಿ ಮರುನಾಮಕರಣ ಮಾಡಲಾಗಿದೆ. ರಾಜಭವನಕ್ಕೆ ಏನ್ ಮರುನಾಮಕರಣ ಮಾಡಲಿದೆ? ಲೋಕ್ ಭವನ್ ಅಂತ ಮರುನಾಮಕರಣ ಮಾಡಲಾಗಿದೆ. ಮೊಘಲ್ ಗಾರ್ಡನ್, ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇರ್ತಕ್ಕಂಥ ರಾಷ್ಟ್ರಪತಿ ನಿವಾಸದಲ್ಲಿ ಇರ್ತಕ್ಕಂಥ ಗಾರ್ಡನ್ ಯಾವ್ದಂದ್ರೆ ಮೊಘಲ್ ಗಾರ್ಡನ್ ಅಂತ ಕರೀಲಾಗ್ತಾ ಇತ್ತು. ಅದನ್ನ ಏನ್ ಹೆಸರಿಟ್ಟಿದ್ದಾರೆ ಅಂತಂದ್ರೆ ಅಮೃತ್ ಉದ್ಯಾನವನ ಅಂತೇಳಿ ಅದನ್ನ ಹೆಸರಿಡಲಾಗಿದೆ. ನೆಹರು ಮೆಮೋರಿಯಲ್ ಮ್ಯೂಸಿಯಂ ಸಿ ಲೈಬ್ರರಿಯನ್ನು ಏನ್ ಹೆಸರಿಟ್ಟಿದ್ದಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಮ್ಯೂಸಿಯಂ ಅಂಡ್ ಲೈಬ್ರರಿ ಅಂತ ಹೆಸರಿಡಲಾಗಿದೆ. ಇದಕ್ಕೆ ಮೊದಲ ಹೆಸರೇನಿತ್ತು? ನೆಹರು ಮೆಮೋರಿಯಲ್ ಮ್ಯೂಸಿಯಂ ಅಂಡ್ ಲೈಬ್ರರಿ ಅಂತ ಕರೆಯಲಾಗ್ತಿತ್ತು. ಇದನ್ನು ಪ್ರೈಮ್ ಮಿನಿಸ್ಟರ್ ಮ್ಯೂಸಿಯಂ ಅಂಡ್ ಲೈಬ್ರರಿ ಅಂತೇಳಿ ಮರುನಾಮಕರಣ ಮಾಡಲಾಗಿದೆ. ರೇಸ್ ಕೋರ್ಸ್ ರೋಡ್ ಅನ್ನ ಏನಂತ ಹೆಸರಿಡಲಾಗಿದೆ ಅಂದ್ರೆ ಲೋಕ ಕಲ್ಯಾಣ ಮಾರ್ಗ ಅಂತ ಹೆಸರಿಡಲಾಗಿದೆ. ದೆಹಲಿಯಲ್ಲಿರ್ತಕ್ಕಂಥ ಅತ್ಯಂತ ಗಣ್ಯ ವ್ಯಕ್ತಿಗಳು ವಾಸ ಮಾಡ್ತಕ್ಕಂಥ ಸ್ಥಳ ಇದು. ಅದಕ್ಕೆ ಏನ್ ಮರುನಾಮಕರಣ ಮಾಡಲಾಗಿದೆ? ಲೋಕ್ ಕಲ್ಯಾಣ ಮಾರ್ಗ ಅಂತೇಳಿ ಮರುನಾಮಕರಣ ಮಾಡಲಾಗಿದೆ. ಇವು ಪರೀಕ್ಷಾ ದೃಷ್ಟಿಯಿಂದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತ ಕಾನ್ಸೆಪ್ಟ್ಗಳು ಅಂತ ನಾವು ಹೇಳ್ಬೋದು. ನಾರ್ತ್ ಬ್ಲಾಕ್ ಮತ್ತು ಸೌತ್ ಬ್ಲಾಕ್ ಅನ್ನ ಏನಾಗಿ ಪರಿವರ್ತಿಸಲಾಗಿದೆ ನೋಡ್ರಿ. ನ್ಯಾಷನಲ್ ಲೈಬ್ರರಿ, ಯುಗೇನ ಭಾರತ, ನ್ಯಾಷನಲ್ ಮ್ಯೂಸಿಯಂ, ಪಾರ್ಲಿಮೆಂಟ್ ಮ್ಯೂಸಿಯಂ ನೋಡ್ರಿ, 4 ಹೆಸರಿನಿಂದ ಇದನ್ನು ಕರೆಯಲಾಗ್ತದೆ. ಈ ಒಂದು ನಾರ್ತ್ ಬ್ಲಾಕ್ ಮತ್ತು ಸೌತ್ ಬ್ಲಾಕ್ ಅನ್ನ ಮರುನಾಮಕರಣ ಮಾಡಲಾಗಿದ್ದು ಯುಗೇನ ಭಾರತ ಅಂತ ಮರುನಾಮಕರಣವನ್ನ ಮಾಡಲಾಗಿದೆ. ಏನ್ ಹೆಸರಿಡಲಾಗಿದೆ? ಇದಕ್ಕೆ ಯುಗೇನ ಭಾರತ ಅಂತ ಮರುನಾಮಕರಣ ಮಾಡಲಾಗಿದ್ದು ಇದನ್ನ ನ್ಯಾಷನಲ್ ಮ್ಯೂಸಿಯಂ ಅಂತೇಳಿ ಇದನ್ನ ಕರೆಯಲಾಗ್ತದೆ. ನಾರ್ತ್ ಬ್ಲಾಕ್ ಅಂಡ್ ಸೌತ್ ಬ್ಲಾಕ್ ಅನ್ನ, ರೈಟ್ ರೀ? ಓಕೆ, ನೆಕ್ಸ್ಟ್ ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಬ್ಯಾಂಕಿಂಗ್, SSC ಮತ್ತು ರೈಲ್ವೆ ಪರೀಕ್ಷೆಗೆ ತರಬೇತಿ ಕೊಡ್ತಕ್ಕಂಥ ಏಕೈಕ ಸಂಸ್ಥೆಯಾಗಿದ್ದು ಇದು ಅಡ್ಡಾ 247 ನೊಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿರತಕ್ಕಂಥ ಕರ್ನಾಟಕದ ಏಕೈಕ ಸಂಸ್ಥೆಯಾಗಿದೆ. ಇಲ್ಲಿ ಸಬ್ಜೆಕ್ಟ್ ವೈಸ್ ಫ್ಯಾಕಲ್ಟಿಗಳು ಪ್ರತಿ ವಿದ್ಯಾರ್ಥಿಗೆ ಅಡ್ಡಾ 247 ಬುಕ್ಸ್ ಗಳನ್ನು ಕೊಡ್ತಾ ಇದೀವಿ, PDF ಗಳನ್ನ, ಟೆಸ್ಟ್ ಗಳನ್ನು ಕೊಡ್ತಾ ಇದೀವಿ. ನಮ್ಮ ಮೊಬೈಲ್ ಆಪ್ ಅಲ್ಲಿ 10,000 ಟೆಸ್ಟ್ ಗಳನ್ನ 1 ವರ್ಷದವರೆಗೆ ಆಕ್ಟಿವೇಶನ್ ಮಾಡಿಕೊಡ್ತಾ ಇದೀವಿ. ಜೊತೆಗೆ ನಮ್ಮದೇ ಲೈಬ್ರರಿ ಮತ್ತು ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಇದೆ. ಸೊ ಇದರ ಬೆನಿಫಿಟ್ ಅನ್ನು ತಾವು ಪಡಿಬೇಕು, ಆಫ್ಲೈನ್ ಬ್ಯಾಚ್ ಬೇಕು ಅಂತಂದ್ರೆ ಸೊ ನಮ್ಮ ಒಂದು ಪ್ರತಿ ತಿಂಗಳ 5th and 25th ಗೆ ಬ್ಯಾಚ್ ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಬೇರೆ ಊರಿಂದ ಬರ್ತಕ್ಕಂಥ ಹೆಣ್ಮಕ್ಳಿಗೆ, ಪುರುಷರಿಗೆ ಪ್ರತ್ಯೇಕವಾಗಿರತಕ್ಕಂಥ ಹಾಸ್ಟೆಲ್ ಫೆಸಿಲಿಟಿಯನ್ನು ಒಳಗೊಂಡಿದ್ದು ಕರ್ನಾಟಕದಲ್ಲಿನೇ ಒಂದು ವೆಲ್ ಫರ್ನಿಶ್ಡ್ ಆಗಿರತಕ್ಕಂಥ ಸ್ಪೆಷಲಿ ಬ್ಯಾಂಕ್, SSC, ರೈಲ್ವೆ ತರಬೇತಿ ಕೊಡ್ತಕ್ಕಂಥ ಸಂಸ್ಥೆ ಇದಾಗಿದೆ. ಹೆಚ್ಚಿನ ಮಾಹಿತಿಗೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನೀವು ಪ್ರವೇಶಾತಿಯನ್ನು ಪಡಿಬಹುದು. ಬ್ಯಾಂಕಿಂಗ್ ಹೊಸ ಬ್ಯಾಚು ಇದೆ, ಜೂನ್ 1ರಿಂದ ಹೊಸ ಬ್ಯಾಚು ಸ್ಟಾರ್ಟ್ ಆಗ್ತಾ ಇದೆ. ಸೊ ಇನ್ನೊಂದು ಚಾಂಪಿಯನ್ ಬ್ಯಾಚ್ ಅನ್ನ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಮೊಬೈಲ್ ಆಪ್ ಅಲ್ಲಿ SSC, CGL ಈಗಾಗಲೇ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ. ಮುಂಬರ್ತಕ್ಕಂಥ CGL, CHSL ಎಕ್ಸಾಮ್ ಟೈರ್ 1, ಟೈರ್ 2 ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಾಂಪಿಯನ್ ಆನ್ಲೈನ್ ಬ್ಯಾಚ್ ಅನ್ನು ಸ್ಟಾರ್ಟ್ ಮಾಡಿದೀವಿ. ಇಲ್ಲಿ ಪ್ರತಿ ವಿದ್ಯಾರ್ಥಿಗಳಿಗೆ ಸಿಲೆಬಸ್ ವೈಸ್ ಬುಕ್ಸ್ ಅನ್ನ ಕೊಡ್ತಾ ಇದೀವಿ. ಕಂಪ್ಲೀಟ್ ಬುಕ್ಸ್ ಪ್ಯಾಕೇಜ್, PDF ಶೀಟ್ಗಳು, ಪ್ರತಿ ತಿಂಗಳ ಕರೆಂಟ್ ಅಫೇರ್ಸ್ PDF ಶೀಟ್ಗಳು, ಆಮೇಲೆ 1,000+ ಆನ್ಲೈನ್ ಟೈರ್ 1, ಟೈರ್ 2, SSC, CGL, CHSL ಟೆಸ್ಟ್ ಅನ್ನ ನಾವು ಆಕ್ಟಿವೇಶನ್ ಮಾಡ್ತಾ ಇದೀವಿ. ಸೊ 1 ವರ್ಷದವರೆಗೆ ನೀವು ಇವೆಲ್ಲ ಫೆಸಿಲಿಟಿಗಳನ್ನ ಯೂಸ್ ಮಾಡಬಹುದು. ಸ್ಪೆಷಲ್ ಡಿಸ್ಕೌಂಟ್ ಆಫರ್ ಅಲ್ಲಿ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಡೌನ್ಲೋಡ್ ಮಾಡ್ಕೊಂಡು ಆನ್ಲೈನ್ ಟೆಸ್ಟ್ ನೀವು ಎನಿ ಟೈಮ್ ಎನಿವೇರ್ ಆನ್ಲೈನ್ ಟೆಸ್ಟ್ ಅಟೆಂಡ್ ಮಾಡಬಹುದು. ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥ ಈ ಟೆಸ್ಟ್ ಅನ್ನ ಕನ್ನಡದಲ್ಲಿ ನೀವು ಟ್ರಾನ್ಸ್ಲೇಟ್ ಆಗ್ತದೆ. ಇದು ಹೆಂಗ್ ಟ್ರಾನ್ಸ್ಲೇಟ್ ಆಗ್ತದೆ ಅಂದ್ರೆ ಇಲ್ಲಿ ಗೂಗಲ್ ಡಾಟ್ ಇರ್ತಾವಲ್ಲ, 3 ಡಾಟ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಟ್ರಾನ್ಸ್ಲೇಟ್ ಅಂತ ನೀವು ಸೆಟ್ ಮಾಡಿದ್ರಿ ಅಂತಂದ್ರೆ, ಕನ್ನಡಾಗಿ ಸೆಟ್ ಮಾಡಿದ್ರಿ ಅಂದ್ರೆ ಇಡೀ ಎಲ್ಲಾ ಕ್ವಶನ್ ಪೇಪರ್ ಕನ್ನಡ ಆಗ್ತದೆ. ರಿಯಲ್ ಎಕ್ಸಾಮ್, ನ್ಯಾಷನಲ್ ಲೆವೆಲ್ ಸ್ಟೂಡೆಂಟ್ ಏನ್ ಎಕ್ಸಾಮ್ ಬರೀತಾ ಇದಾರೆ ಅದೇ ಎಕ್ಸಾಮ್ಸ್ ಅಂತ ತಾವು ಬರೀಬಹುದು. ಜೊತೆಗೆ ಅದ್ರ ಡಿಟೇಲ್ ಎಕ್ಸ್ಪ್ಲನೇಷನ್ ವಿತ್ ಆನ್ಸರ್ ಸೊಲ್ಯೂಷನ್ಸ್ ಇದರಲ್ಲಿ ಕೊಟ್ಟಿರ್ತಾರೆ. ಇದರ ಒಂದು ಬೆನಿಫಿಟ್ ಅನ್ನ ತಾವು ಪಡೀರಿ. ಯಾರು ಇದನ್ನ ಪರ್ಚೇಸ್ ಮಾಡ್ತೀರಿ ಆನ್ಲೈನ್ ದಲ್ಲಿನೇ ಅಲ್ಲೇ ಪರ್ಚೇಸ್ ಮಾಡಿದ ನಂತರ ಈ ನಂಬರ್ಗೆ ಕಾಲ್ ಮಾಡಿ ನೀವು ಹೇಳ್ಬೇಕು ನಿಮಗೆ ಇಂಗ್ಲಿಷ್ ಮೀಡಿಯಂ ಬುಕ್ ಬೇಕು ಅಥವಾ ಕನ್ನಡ ಮೀಡಿಯಂ ಬುಕ್ ಬೇಕು. ಸೊ ಅವೆಲ್ಲ ನಾವು ಬುಕ್ಸ್ ಅನ್ನ ನಿಮಗೆ ನೇರವಾಗಿ ಬೈ ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ಕಳಿಸ್ಕೊಡ್ತಾ ಇದೀವಿ. ಡಿಸ್ಕೌಂಟ್ ಆಫರ್ ಇದೆ. ಆ ಆಫರ್ ಅಲ್ಲಿ ಈ ಟೆಸ್ಟ್ ಅನ್ನ ಇದನ್ನ ಕೋರ್ಸ್ ಅನ್ನ ಪರ್ಚೇಸ್ ಮಾಡಬಹುದು. ಪ್ಯಾಂಗಾಂಗ್ ವಿಮಾನ ನಿಲ್ದಾಣವು ಭಾರತದ ಯಾವ ರಾಜ್ಯದಲ್ಲಿದೆ ನೋಡ್ರಿ? ಸಿಕ್ಕಿಂ, ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಮೇಘಾಲಯ. ನೋಡ್ರಿ, ಪ್ಯಾಂಗಾಂಗ್ ವಿಮಾನ ನಿಲ್ದಾಣವು ಭಾರತದ ಯಾವ ರಾಜ್ಯದಲ್ಲಿದೆ? ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಸಿಕ್ಕಿಂ ರಾಜ್ಯದಲ್ಲಿದೆ. ಎಲ್ಲಿದೆ ಇದು? ಸಿಕ್ಕಿಂ ರಾಜ್ಯದಲ್ಲಿದೆ. ಭಾರತದ ಈಶಾನ್ಯ ರಾಜ್ಯಗಳು ಏನೆಲ್ಲಿ ಬರ್ತವೆ, ಈಶಾನ್ಯ ರಾಜ್ಯಗಳು ನಾವೇನು ಗುರುತಿಸ್ತೀವಿ, ಇಲ್ಲಿ ಸಿಕ್ಕಿಂ ಬರ್ತದೆ. ಸಿಕ್ಕಿಂ ಎಲ್ಲಿ ಪ್ರದೇಶದಲ್ಲಿ ಏನಾದ್ರೆ ಈ ಪ್ಯಾಂಗಾಂಗ್ ವಿಮಾನ ನಿಲ್ದಾಣ
ಇರೋದನ್ನ ನೋಡ್ತಾ ಇದೀವಿ. ಇದಕ್ಕೂ ಈಗ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಹೊಸ ಹೆಸರನ್ನ ಮರುನಾಮಕರಣ ಮಾಡಲಾಗಿದ್ದು, ಇದಕ್ಕೆ ಏನ್ ಹೆಸರಿಟ್ಟಿದ್ದಾರೆ ಅಂತಂದ್ರ ತ್ರೈಲೋಚನ ಪೋಖ್ರೇಲ್ ಏರ್ಪೋರ್ಟ್ ಅಂತೇಳಿ ಇದಕ್ಕೆ ಮರುನಾಮಕರಣವನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. ನೋಡ್ರಿ, ಸಿಕ್ಕಿಂ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ಪ್ರೇಮ್ ಸಿಂಗ್ ತಮಾಂಗ್, ಯಾರಿ ಸಿಕ್ಕಿಂ ಸಿಎಂ ಆಗಿರ್ತಕ್ಕಂಥ ಪ್ರೇಮ್ ಸಿಂಗ್ ತಮಾಂಗ್ ಅವರು ಈ ಒಂದು ಹೆಸರನ್ನ ಅನೌನ್ಸ್ ಮಾಡಿದ್ರು. ಟ್ರೈಲೋಚನ್ ಪೋಖ್ರೇಲ್ ಇವರು ಸಿಕ್ಕಿಂನ ಫಸ್ಟ್ ಫ್ರೀಡಮ್ ಫೈಟರ್ ಅಂತ ನಾವು ಇವ್ರನ್ನ ಕರಿತೀವಿ. ಸೊ ಅವ್ರ ಹೆಸರಿನಲ್ಲಿ ಈ ವಿಮಾನ ನಿಲ್ದಾಣವನ್ನ ಮರುನಾಮಕರಣ ಮಾಡಲಾಗಿದೆ. ಇದು ಮೊದಲು ಏನಾಗಿತ್ತು ಅಂದ್ರೆ ಪ್ಯಾಕಾಂಗ್ ವಿಮಾನ ನಿಲ್ದಾಣ ಅಂತ ಹೇಳಿ ಇದನ್ನ ಕರೆಯಲಾಗ್ತಾ ಇತ್ತು. ರಾಜಸ್ಥಾನದ ಮೌಂಟ್ ಅಬು ಬೆಟ್ಟ ಇದು. ಇದನ್ನ ಏನಂತೇಳಿ ಮರುನಾಮಕರಣ ಮಾಡಲಾಗಿದೆ ನೋಡ್ರಿ. ಅಬುರಾಜ್, ಅರಾವಳಿಪುರ, ಶಿವರಾಜ್ ಅಂಡ್ ಅಬುನಾಗ. ಕರೆಕ್ಟ್ ಆನ್ಸರ್ ಏನಂತಂದ್ರ ಅಬುರಾಜ್ ಅಂತ ಇದಕ್ಕೆ ಮರುನಾಮಕರಣ ಮಾಡಲಾಗಿದ್ದು. ನೋಡ್ರಿ, ಅರಾವಳಿ ಬೆಟ್ಟಗಳ ಸಾಲಿನಲ್ಲಿ ಇಲ್ಲೇನು ನಾವು ಭಾರತದ ನಕ್ಷೆಯಲ್ಲಿ ಏನು ಗುರುತಿಸ್ತೀವಿ ನೋಡ್ರಿ, ಈ ಭಾಗದಲ್ಲಿ ಗುಜರಾತ್ ಇಂದ ರಾಜಸ್ಥಾನದವರೆಗೆ ಹರಡಿರ್ತಕ್ಕಂಥ ಈ ಬೆಟ್ಟಗಳಲ್ಲಿ ಮೌಂಟ್ ಅಬು ಬೆಟ್ಟ ಬರ್ತದ. ಅರಾವಳಿ ಬೆಟ್ಟಗಳಲ್ಲಿ ಬರ್ತಕ್ಕಂಥ ಅತಿ ಎತ್ತರದ ಬೆಟ್ಟ ಗುರು ಶಿಖರದ ಹತ್ರನೇ ಮೌಂಟ್ ಅಬು ಪರ್ವತ ಬೆಟ್ಟ ಬರ್ತಾ ಇದ್ದು. ಇದು ಒಂದು ಧಾರ್ಮಿಕ ಸ್ಥಳವಾಗಿದೆ, ಜೈನ ಒಂದು ಪುಣ್ಯಕ್ಷೇತ್ರ ಅಂತ ನಾವು ಇದನ್ನು ಕರಿತೀವಿ. ಈ ಮೌಂಟ್ ಅಬುದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಓಂ ಶಾಂತಿ ಒಂದು ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರ್ ಇರೋದು ಎಲ್ಲೈತಂದ್ರೆ ಈ ಮೌಂಟ್ ಅಬು ಬೆಟ್ಟದಲ್ಲಿ. ಇದಕ್ಕೆ ಹೊಸ ಹೆಸರು ಏನಂತಂದ್ರ ಅಬುರಾಜ್ ಅಂತ ಹೇಳಿದನ್ನ ಮರುನಾಮಕರಣವನ್ನ ಮಾಡಲಾಗಿದೆ. ಅಬುರಾಜ್ ಮರುನಾಮಕರಣವನ್ನ ಮೌಂಟ್ ಅಬು ಏನಂತ ಹೆಸರಿಡಲಾಗಿದೆ, ಅಬುರಾಜ್ ಹಿಲ್ ಸ್ಟೇಷನ್ ಅಂತ ಹೆಸರಿಡಲಾಗಿದೆ. ಕಮಾನ್ ಟೌನ್ ಅನ್ನ ಕಾಮವನ್ ಟೌನ್ ಅಂತ ಹೆಸರಿಡಲಾಗಿದೆ. ಆಮೇಲೆ ಜಹಾಜ್ಪುರ್ ಅನ್ನ ಯಜ್ಞಪುರ ಅಂತ ಹೆಸರಿಡಲಾಗಿದೆ. ಇವಿಷ್ಟು ರಾಜಸ್ಥಾನದಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ಹೆಸರುಗಳು. ಇತ್ತೀಚೆಗೆ ರಾಜಸ್ಥಾನ್ ಗವರ್ಮೆಂಟ್ ಈ 3 ಹೆಸರುಗಳನ್ನ ಬದಲಾವಣೆ ಮಾಡಿದೆ. ಇನ್ನೊಂದೇ ಮೌಂಟ್ ಅಬು ಅನ್ನ ಅಬುರಾಜ್ ಅಂತೇಳಿ ಬದಲಾವಣೆ ಮಾಡಲಾಗಿದೆ. ಕಮಾನ್ ಟೌನ್ ಅನ್ನ ಕಾಮವನ ಅಂತೇಳಿ ಮರುನಾಮಕರಣ ಮಾಡಲಾಗಿದೆ. ಜಹಾಜ್ಪುರ್ ಅನ್ನ ಯಜ್ಞಪುರ ಅಂತೇಳಿ ಇದನ್ನ ಮರುನಾಮಕರಣ ಮಾಡಲಾಗಿದೆ. ಇವೆಲ್ಲ ಮೊಘಲರ ಕಾಲದಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ಹೆಸರುಗಳು. ಇವುಗಳನ್ನ ಈಗ ಮತ್ತೆ ರೀನೇಮ್ ಮಾಡಿ ಅದರ ಮೂಲ ಒರಿಜಿನಲ್ ಐತಿಹಾಸಿಕ ಹೆಸರುಗಳನ್ನ ಪುನರ್ ನಾಮಕರಣ ಮಾಡಲಾಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಯಾವ ವನ್ಯಜೀವಿ ಅಭಯಾರಣ್ಯವನ್ನು ಕೇರಳದ ಮೊದಲ ಚಿಟ್ಟೆ ಅಭಯಾರಣ್ಯ ಅಂತ ಹೇಳಿದನ್ನ ಘೋಷಣೆ ಮಾಡಲಾಗಿದೆ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಅಲಾರಾಮ್ ವೈಲ್ಡ್ ಲೈಫ್ ಸೆಂಚುರಿ. ಅಲಾರಾಮ್ ವೈಲ್ಡ್ ಲೈಫ್ ಸೆಂಚುರಿಯನ್ನ ದೇಶದಲ್ಲೇ ಮೊಟ್ಟ ಮೊದಲು ಚಿಟ್ಟೆಗಳ ಉದ್ಯಾನವನ ಅಂತ ಹೇಳಿದನ್ನ ಹೆಸರಿಸಲಾಗಿದೆ ಅಂತ ಹೇಳ್ಬೋದು. ಇದು ಎನ್ವೈರನ್ಮೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿದ್ದು, ಇದು ಎಲ್ಲಿದೆ ಅಂತಂದ್ರ ಕೇರಳದ ಕಣ್ಣೂರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ, ಇದಕ್ಕೆ ಕೇರಳಂನ ಕಣ್ಣೂರ್ ಜಿಲ್ಲೆಯಲ್ಲಿ ಬರ್ತಂದ್ರೆ ಉಟಿ ಕೊಡೆಕೆನಾಲ್ ಹತ್ರ ಬರ್ತಕ್ಕಂಥ ಒಂದು ವೆಸ್ಟರ್ನ್ ಘಾಟ್ ಅಲ್ಲಿ ಬರ್ತಕ್ಕಂಥ ಒಂದು ಸ್ಥಳ ಅಂತ ಹೇಳೋದನ್ನ ಗುರುತಿಸ್ತೀವಿ. ಈ ಬಟರ್ಫ್ಲೈ ಸೆಂಚುರಿ ಇದು ದೇಶದಲ್ಲೇ ಮೊಟ್ಟ ಮೊದಲ ಒಂದು ಚಿಟ್ಟೆ ಉದ್ಯಾನವನ ಅಂತ ಹೇಳೋದನ್ನ ಕರೆಯಲಾಗ್ತದೆ. ಯಾವ ಕಾಯ್ದೆಯನ್ನು ವಿಕಸಿತ್ ಭಾರತ್ ರೋಜ್ಗಾರ್ ಅಜೀವಿಕಾ ಮಿಷನ್ ಅಂತೇಳಿ ಮರುನಾಮಕರಣ ಮಾಡಲಾಗಿದೆ? ವಿಕಸಿತ್ ಭಾರತ್ ಅಜೀವಿಕಾ ಮಿಷನ್ ಅಂತೇಳಿ ಯಾವ ಕಾಯ್ದೆಯನ್ನು ಮಾಡಲಾಗಿದೆ ಅಂತಂದ್ರ MGNREGA ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಏನ್ ಹೆಸರಿಡಲಾಗಿದೆ ಅಂತಂದ್ರ VBG ರಾಮ್ಜಿ ಬಿಲ್ ಅಂತೇಳಿ ಇದನ್ನ ಮರುನಾಮಕರಣ ಮಾಡಲಾಗಿದೆ. VBG ರಾಮ್ಜಿ ಬಿಲ್ ಮರುನಾಮಕರಣ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಇದರಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡಲಾಗಿದೆ. ಇದನ್ನ ಬದಲಾವಣೆ ಮಾಡಿರ್ತಕ್ಕಂಥ ಇಲಾಖೆ ಯಾವ್ದಂತಂದ್ರ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯದಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಪಂಚಾಯತ್ ರಾಜ್ ಉದ್ಯೋಗ ಖಾತ್ರಿ ಯೋಜನೆಗೆ ಒಂದು ಹೊಸ ಬದಲಾವಣೆಗಳನ್ನು ತಂದು ಅದಕ್ಕೆ ಹೊಸ ಒಂದಿಷ್ಟು ಹೊಸ ಅವಕಾಶಗಳನ್ನ ಡೆವಲಪ್ಮೆಂಟ್ ಮಾಡಿ ಅದನ್ನು ವಿಕಸಿತ್ ಭಾರತ್ 2047 ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ವಿಷನ್ ವಿಕಸಿತ್ ಭಾರತ್ ಅನ್ನೋದು ಯಾವ ವರ್ಷದ ಗುರಿಯನ್ನ ಭಾರತ ಹಾಕೊಂಡಿದೆ ಅಂತಂದ್ರೆ 2047ರಲ್ಲಿ ಅನ್ನೋದ್ರೊಳಗಾಗಿ ಭಾರತ ಸಂಪೂರ್ಣ ಆತ್ಮನಿರ್ಭರ ಆಗ್ತಕ್ಕಂಥ ಗುರಿಯೊಂದಿಗೆ ವಿಕಸಿತ್ ಭಾರತ್ ವಿಷನ್ ಅನ್ನ ಭಾರತ ಹೊಂದಿದೆ. ಆ ನಿಟ್ಟಿನಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನ ಬದಲಾವಣೆ ಮಾಡಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪವರ್ಮೆಂಟ್ ಅಂಡ್ ಗ್ಯಾರಂಟಿ ಆಕ್ಟ್ ಅಂತ ಇದನ್ನ ಕರೆಯಲಾಗಿ ಮಹಾತ್ಮ ಗಾಂಧಿ ಹೆಸರೇ ಇಟ್ಟಾರೆ, ಬೇರೆ ಏನು ಚೇಂಜ್ ಮಾಡಿಲ್ಲ. ಸ್ವಲ್ಪ ಇಲ್ಲಿ ನಡುವೆ ಏನ್ ಮಾಡಿದ್ದಾರೆ ಅಂತಂದ್ರೆ ರಾಮ್ಜಿ ಬಿಲ್ ಅಂತಕ್ಕಂಥದ್ದನ್ನು ಸೇರಿಸಿದ್ದಕ್ಕೆ ಕೆಲವೊಂದು ವಿರೋಧ ಪಕ್ಷಗಳು ಇದನ್ನ ವಿರೋಧ ಮಾಡ್ತಾ ಇದಾವೆ ಅಂತ ಹೇಳ್ಬೋದು.
ಹೆಸರು ಬದಲಾವಣೆ ಅಷ್ಟೇ ಆಗಿಲ್ಲ, ಒಂದಿಷ್ಟು ಇಂಪಾರ್ಟೆಂಟ್ ಬದಲಾವಣೆಗಳನ್ನ ಇಲ್ಲಿ ತರಲಾಗಿದೆ. ಉದ್ಯೋಗದ ಏನಿತ್ತಂದ್ರೆ 100 ದಿನಗಳ ಉದ್ಯೋಗವನ್ನ ಕೊಡ್ಲಾಗ್ತಿತ್ತು. ವರ್ಷದಲ್ಲಿ ಯಾರು ಗ್ರಾಮೀಣ ನಿರುದ್ಯೋಗಿಗಳಿದ್ದಾರೆ ಅವರಿಗೆ 100 ದಿನಗಳ ಉದ್ಯೋಗ ಖಾತ್ರಿಯನ್ನು ನೀಡಲಾಗ್ತಾ ಇತ್ತು. ಈಗ ಇದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ 125 ದಿನಗಳ ಉದ್ಯೋಗ ಖಾತ್ರಿಯನ್ನ ನೀಡಲಾಗ್ತಾ ಇದೆ. ಒಂದ್ ವರ್ಷದಲ್ಲಿ ಎಷ್ಟ್ರಿ? 125 ದಿನಗಳು. ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ಬಂದಿದ್ದು ಯಾವಾಗಂದ್ರೆ 2006 ಫೆಬ್ರವರಿ 2ರಂದು ಇದು ಜಾರಿಗೆ ಬಂತು. NREG ಅಂತ ಕರಿತಾ ಇದ್ರು. 2005ರಲ್ಲಿ ಇದನ್ನೇನ್ ಮಾಡಿದಾರೆ ಅಂತಂದ್ರೆ ಮತ್ತೆ ಇದನ್ನ NREG ಅಂತ ಮಾಡಿದ್ರು. ಮುಂದೆ ಈ ಸದ್ಯದ ಹೆಸರನ್ನ VBG ರಾಮ್ಜಿ ಬಿಲ್ ಅಂತ ಇದನ್ನ ಮರು ನಾಮಕರಣ ಮಾಡಲಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು. ಸರಿ ರೀ. ನೆಕ್ಸ್ಟ್, ಅಹಲ್ಯಾಬಾಯಿ ಹೋಳ್ಕರ್ ಅವರ ಗೌರವಾರ್ಥವಾಗಿ ಯಾವ ರೈಲು ನಿಲ್ದಾಣವನ್ನ ಅಹಲ್ಯಾನಗರ ಎಂದು ಮರು ನಾಮಕರಣ ಮಾಡಲಾಗಿದೆ? ಸೊ ಇಂದೋರ್, ಪುಣೆ, ಅಹಮದಾಬಾದ್ ನಗರ್, ನಾಗ್ಪುರ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರ ಮರಾಠ ಹೋಳ್ಕರ್ ಮನೆತನದ ಪ್ರಸಿದ್ಧ ರಾಣಿಯಾಗಿರ್ತಕ್ಕಂಥ ಅಹಲ್ಯಾಬಾಯಿ ಹೋಳ್ಕರ್ ಅವರ ಹೆಸರನ್ನ ಅಹಮದ್ ನಗರಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಅಹಲ್ಯಾಬಾಯಿ ಹೋಳ್ಕರ್ ಡಿಸ್ಟಿಕ್ ಅಂತ ಹೇಳಿದನ ಆ ನಗರವನ್ನ ಹೆಸರಿಸಲಾಗಿದೆ. ಇದು ಮಹಾರಾಷ್ಟ್ರದಲ್ಲಿ. ಎಲ್ಲಿದ್ರೆ ಇದು ಮಹಾರಾಷ್ಟ್ರದಲ್ಲಿ ಹೆಸರನ್ನ ಬದಲಾವಣೆ ಮಾಡಲಾಗಿದೆ ಅಂತ ಹೇಳ್ಬಹುದು. ಯಾವ ನಗರವನ್ನ ಪರಶುರಾಂಪುರಿ ಎಂದು ಮರು ನಾಮಕರಣ ಮಾಡಲಾಗಿದೆ? ನೋಡ್ರಿ, ಪರಶುರಾಂಪುರಿ. ಜಲಾಲಾಬಾದ್ ನೋಡ್ರಿ, ಉತ್ತರ ಪ್ರದೇಶದ ಜಲಾಲಾಬಾದ್ಗೆ ಮುಂದೆ ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಅಥವಾ ದೆಹಲಿ ಸುಲ್ತಾನರ ಕಾಲದಲ್ಲಿ ಅದಕ್ಕೆ ಏನ್ ಇಟ್ಟಿದ್ದಾರೆ ಅಂತಂದ್ರೆ ಜಲಾಲಾಬಾದ್ ಅಂತೇಳಿ ಮರು ನಾಮಕರಣ ಮಾಡಿದ್ರು. ಸೊ ಈಗ ಏನ್ ಮಾಡಿದಾರೆ ಅಂತಂದ್ರೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇದನ್ನ ಪರಶುರಾಮಪುರಿ ಅಂತ ಇದಕ್ಕೆ ಮರು ನಾಮಕರಣ ಮಾಡಿ. ಮೊದಲೇ ಅದಕ್ಕೆ ಏನಿತ್ತಂದ್ರೆ ಪರಶುರಾಂಪುರಿ ಇತ್ತು, ಅಲ್ಲಿ ಇದನ್ನ ಏನ್ ಮಾಡಿದ್ರು ಅಂದ್ರೆ ಜಲಾಲಾಬಾದ್ ಅಂತೇಳಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಇದನ್ನ ಮರು ನಾಮಕರಣ ಮಾಡಲಾಗಿತ್ತು. ಈಗ ಇದನ್ನ ಏನ್ ಹೆಸರಿಟ್ಟಿದ್ದಾರೆ? ಪರಶುರಾಮಪುರಿ ಅಂತಕ್ಕಂಥ ಹೆಸರನ್ನ ಇದಕ್ಕೆ ಇಡಲಾಗಿದೆ. ಇದು ಎಲ್ಲದಂದ್ರ ಶಹಜಾನ್ಪುರ್ ಡಿಸ್ಟಿಕ್ ಅಲ್ಲಿ ಇದೆ. ಉತ್ತರ ಪ್ರದೇಶದ ಶಹಜಾನ್ಪುರ್ ಡಿಸ್ಟಿಕ್ ಅಲ್ಲಿ. ಅಲ್ಲೆಲ್ಲ ದೆಹಲಿ ಸುತ್ತಮುತ್ತ ಎಲ್ಲ ದೆಹಲಿ ಸುಲ್ತಾನರು ಮೊಘಲರ ಹೆಸರನ್ನೇ ಮಾಡಲಾಗಿದೆ. ಈಗ ಬಂದಿರತಕ್ಕಂಥ ಬಿಜೆಪಿ ಗೌರ್ಮೆಂಟ್ ಅದರ ಮೂಲ ಐತಿಹಾಸಿಕ ಮಹತ್ವವನ್ನು ಸಾರುವ ಸಲುವಾಗಿ ಅದರ ಮರು ನಾಮಕರಣ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಯಾವ ವಿಶ್ವವಿದ್ಯಾಲಯಕ್ಕೆ ಮರು ನಾಮಕರಣ ಮಾಡಲಾಗಿದೆ? ಬೆಂಗಳೂರು ಸಿಟಿ ವಿಶ್ವವಿದ್ಯಾಲಯಕ್ಕೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹೆಸರನ್ನ ಮರು ನಾಮಕರಣ ಮಾಡಲಾಗಿದ್ದು ನೋಡ್ರಿ, ಡಾಕ್ಟರ್ ಮನಮೋಹನ್ ಸಿಂಗ್ ಸಿಟಿ ಯೂನಿವರ್ಸಿಟಿ ಅಂತೇಳಿ ಮರು ನಾಮಕರಣವನ್ನ ಮಾಡಲಾಗಿದೆ ಅಂತ ಹೇಳ್ಬಹುದು. ನೋಡ್ರಿ, ಕುಲ್ದಾಬಾದ್ ಅನ್ನ ರತ್ನಾಪುರ ಅಂತೇಳಿ ಹೆಸರಿಡಲಾಗಿದೆ. ಇಲ್ಲೇ ಸೋಲಾಪುರ ದಾಟಿ ಔರಂಗಾಬಾದ್ ಜಿಲ್ಲೆಯಲ್ಲಿ ನಾವು ಹೋದ್ವಿ ಅಂದ್ರೆ ಅಲ್ಲಿ ಕುಲ್ದಾಬಾದ್ ಅಂತ ಬರ್ತದೆ. ಈಗ ನಾವು ಮೊಹಮ್ಮದ್ ಬಿನ್ ತುಘಲಕ್ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ಬದಲಾವಣೆ ಮಾಡಿ ಅದಕ್ಕೆ ಏನ್ ಹೆಸರಿಟ್ಟ? ದೌಲತಾಬಾದ್ ಅಂತ ಹೆಸರಿಟ್ಟ. ಅದರ ಮೊದಲ ಹೆಸರು ಏನಾಗಿತ್ತಂದ್ರೆ ದೇವಗಿರಿ ಅಂತಿತ್ತು. ಯಾದವ ವಂಶದ ಅತ್ಯಂತ ಸುಪ್ರಸಿದ್ಧ ಅರಸು ಮನೆತನ ಅದು, ಮತ್ತು ಬಹಳಷ್ಟು ಸೇಫೆಸ್ಟ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಒಂದು ಕೋಟೆ ಅದು. ಆ ದೇವಗಿರಿ ಮೇಲೆ ದಾಳಿ ಮಾಡಿ ಮೊಹಮ್ಮದ್ ಬಿನ್ ತುಘಲಕ್ ಅದನ್ನು ವಶಪಡಿಸಿಕೊಂಡು ಅದಕ್ಕೇನ್ ಹೆಸರಿಟ್ಟ ಅಂತಂದ್ರೆ ದೌಲತಾಬಾದ್ ಅಂತ ಹೆಸರಿಟ್ಟ. ಅಲ್ಲಿ ಹೊಸ ಅರಮನೆಯನ್ನು ಕಟ್ಟದ. ಅದರ ಹತ್ರ ಬರ್ತಕ್ಕಂಥ ಇನ್ನೊಂದು ನಗರ ಯಾವ್ದಪ್ಪ ಅಂದ್ರ ಕುಲ್ದಾಬಾದ್. ಈ ಕುಲ್ದಾಬಾದ್ಗೆ ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರ ಅದಕ್ಕೆ ಮೊದಲ ಐತಿಹಾಸಿಕ ಹೆಸರು ಏನಿತ್ತಲ್ಲ ಅದೇ ಹೆಸರನ್ನ ಮತ್ತಿಲ್ಲಿ ಪುನರ್ ನಾಮಕರಣ ಮಾಡಿದೆ. ಅದು ಯಾವ ಹೆಸರು ಅಂತಂದ್ರ ರತ್ನಾಪುರ ಅಂತ ಹೇಳಿ ಇದನ್ನ ಮರು ನಾಮಕರಣ ಮಾಡಿ ಅನೌನ್ಸ್ ಮಾಡಿರ್ತಕ್ಕಂಥ ರಾಜ್ಯ ಯಾವ್ದಂತಂದ್ರ ಮಹಾರಾಷ್ಟ್ರ ಅಂತ ಕೇಳ್ತೀವಿ. ಇದು ಯಾವ ಜಿಲ್ಲೆಯಲ್ಲಿ ಬರ್ತದೆ ಅಂತಂದ್ರ ಔರಂಗಾಬಾದ್ ಜಿಲ್ಲೆಯಲ್ಲಿ. ಯಾವ ಜಿಲ್ಲೆಯಲ್ಲಿ? ಔರಂಗಾಬಾದ್ ಜಿಲ್ಲೆಯಲ್ಲಿ ಬರ್ತದ. ಈ ಔರಂಗಾಬಾದಕ್ಕೆ ಹೆಸರನ್ನ ಚೇಂಜ್ ಮಾಡ್ಯಾರ. ಔರಂಗಜೇಬನ ಸಮಾಧಿ ಇದೆ ಇಲ್ಲಿ ಔರಂಗಾಬಾದ್ ಅಲ್ಲಿ. ಅದಕ್ಕಾಗಿ ಆ ನಗರಕ್ಕೆ ಏನ್ ಕರಿತಿದ್ರು ಅಂದ್ರೆ ಔರಂಗಾಬಾದ್ ಜಿಲ್ಲೆ ಅಂತ ಔರಂಗಾಬಾದ್ ಅಂತ ಹೆಸರು ಬಂದಿತ್ತು. ಈಗ ಈ ಹೆಸರನ್ನ ತೆಗೆದು ಇದಕ್ಕೆ ಏನ್ ಮಾಡಿದಾರೆ ಅಂತಂದ್ರೆ ಮತ್ತೊಂದು ಹೆಸರು ಮಾಡಿದ್ದಾರೆ. ಅದನ್ನು ಮುಂದೆ ಈ ಕ್ವಶನ್ ದಲ್ಲಿ ಬರುತ್ತೆ. HAL ನ ನವೀಕರಿಸಿದ ಹಿಂದೂಸ್ತಾನ್ ಜೆಟ್ ಟ್ರೈನರ್ 36 ನ ಹೊಸ ಹೆಸರೇನು? ನೋಡ್ರಿ, ಗರುಡ, SS, ವಿಕ್ರಾಂತ್, ತೇಜಸ್. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಆಪ್ಷನ್ ಬಿ, SS ಅಂತಕ್ಕಂಥ ಹೆಸರನ್ನು ಇದಕ್ಕೆ ಇಡಲಾಗಿದೆ. ಇದು ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ HAL. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ಬೆಂಗಳೂರಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ. ಹೆಡ್ ಕ್ವಾರ್ಟರ್ ಎಲ್ಲಿದೆ? ಬೆಂಗಳೂರಲ್ಲಿದ್ದು ಇದು ಭಾರತದ ಯುದ್ಧ ವಿಮಾನಗಳನ್ನ ತಯಾರು ಮಾಡ್ತಕ್ಕಂಥ, ಯುದ್ಧ ವಿಮಾನದಲ್ಲಿ ಇರ್ತಕ್ಕಂಥ ಪೈಲಟ್ಗಳಿಗೆ ತರಬೇತಿ ಕೊಡ್ತಕ್ಕಂಥ ಒಂದು ಅಧಿಕೃತವಾಗಿರ್ತಕ್ಕಂಥ ಸ್ವಾಯತ್ತ ಸಂಸ್ಥೆ ಅಂತ ನಾವು ಇದನ್ನ ಕರಿತೀವಿ. ಹಿಂದೂಸ್ತಾನ್ ಜೆಟ್ ಟ್ರೈನರ್
ಹೊಸ ಹೆಸರು ಏನಂತಂದ್ರೆ ಯಶಸ್ ಅಂತ ಇಡಲಾಗಿದ್ದು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಕಂಪನಿ ಯಾವ್ದಂದ್ರೆ HAL ಅಂತ ಹೇಳ್ಬೋದು. ಇತ್ತೀಚೆಗೆ ಪೋರ್ಟ್ ವಿಲಿಯಂ ಅನ್ನ ಮರುನಾಮಕರಣ ಮಾಡಲಾಗಿದೆ. ಪೋರ್ಟ್ ವಿಲಿಯಂ ಅನ್ನ ಏನಂತ ಮರುನಾಮಕರಣ ಮಾಡಲಾಗಿದೆ ನೋಡ್ರಿ. ಪೋರ್ಟ್ ವಿಲಿಯಂ ಎಲ್ಲಿದೆ ಅಂತಂದ್ರೆ ಇದು ಕೋಲ್ಕತ್ತಾದಲ್ಲಿ ಇರ್ತಕ್ಕಂಥ ಒಂದು ಕೋಟೆ. ಇದು ಯಾವ್ದಿದು? ಪೋರ್ಟ್ ವಿಲಿಯಂ ಕೋಟೆ. ಪೋರ್ಟ್ ವಿಲಿಯಂ ಕೋಟೆ 1757ರಲ್ಲಿ ಏನು ಪ್ಲಾಸಿ ಕದನ ನಡೀತು, ಪ್ಲಾಸಿ ಕದನ ನಡೆದ ಸಂದರ್ಭದಲ್ಲೇನೆ ಬ್ರಿಟಿಷರು ಕೋಲ್ಕತ್ತಾದಲ್ಲಿ ಏನ್ ಮಾಡಿದ್ರು ಅಂದ್ರೆ ಈ ಪೋರ್ಟ್ ವಿಲಿಯಂ ಅನ್ನ ಕೋಟೆ ಕಟ್ಟಿ ಅದನ್ನ ದುರಸ್ತಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಅವಾಗ ಬಂಗಾಳದ ನವಾಬನಾಗಿರ್ತಕ್ಕಂಥ ಸಿರಾಜುದ್ದೌಲ ಏನ್ ಮಾಡ್ದ ಅಂದ್ರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ. ಇನ್ನು ಹಲವಾರು ಕಪ್ಪು ಕೊನೆ ದುರಂತ ಇವೆಲ್ಲ ಆಗ್ತಾವ. ಇದರ ಪರಿಣಾಮವಾಗಿ ಪ್ಲಾಸಿ ಕದನ ನಡೀತದ. ಆ ಪ್ಲಾಸಿ ಕದನದ ನಂತರ ಮುಂದೆ ಬಕ್ಸರಾ ಕದನ ನಡೀತದ. ಬಕ್ಸರಾ ಕದನದಲ್ಲಿ ಸಂಪೂರ್ಣವಾಗಿ ಅಲ್ಲಿ ಬಂಗಾಳದ ನವಾಬನನ್ನ ಸೋಲಿಸಿ ಬ್ರಿಟಿಷರು ಬಂಗಾಳದಲ್ಲಿ ಆಡಳಿತವನ್ನ ಸ್ಥಾಪನೆ ಮಾಡ್ತಾರೆ. ಅವಾಗ ಬ್ರಿಟಿಷರ ಆಡಳಿತ ಕೇಂದ್ರ ಯಾವ್ದಾಗಿತ್ತಂದ್ರೆ ಈ ಒಂದು ಪೋರ್ಟ್ ವಿಲಿಯಂ ಕೋಟೆನೇ ಆಗಿತ್ತು. ಈ ಪೋರ್ಟ್ ವಿಲಿಯಂ ಕೋಟೆಗೆ ಐತಿಹಾಸಿಕ ಕೋಟೆ ಆಗಿರತಕ್ಕಂಥ ಇದಕ್ಕೆ ಈಗೇನ್ ಮರುನಾಮಕರಣ ಮಾಡಲಾಗಿದೆ ಅಂತಂದ್ರೆ ವಿಜಯದುರ್ಗ ಅಂತೇಳಿ ಮರುನಾಮಕರಣ ಮಾಡಲಾಗಿದೆ. ಏನ್ ಮಾಡಲಾಗಿದೆ? ಇದು ಕೋಲ್ಕತ್ತಾದಲ್ಲಿ ಇರ್ತಕ್ಕಂಥ ಇದನ್ನ ವಿಜಯದುರ್ಗ ಅಂತ ಮರುನಾಮಕರಣ ಮಾಡಲಾಗಿದ್ದು ಕಿಂಗ್ ವಿಲಿಯಂ III ಇದನ್ನೇನ್ ಮಾಡಿದ ಅಂತಂದ್ರೆ ಪೋರ್ಟ್ ವಿಲಿಯಂ ಅಂತೇಳಿ ಇದನ್ನ ನಾಮಕರಣ ಮಾಡಿದ್ದ. ಕರೆಂಟ್ ಇದು ಹೆಡ್ ಕ್ವಾರ್ಟರ್ ಆಫ್ ಈಸ್ಟರ್ನ್ ಕಮಾಂಡ್ ಆಫ್ ಇಂಡಿಯನ್ ಆರ್ಮಿ. ನೋಡಿ, ಈ ಸದ್ಯದ ಇದು ಪೂರ್ವ ಕಮಾಂಡಿನ ಹೆಡ್ ಕ್ವಾರ್ಟರ್ ಆಗಿ ಈ ಸದ್ಯದು ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಇದಕ್ಕೆ ಹೊಸ ಹೆಸರು ಏನಿದೆ ಅಂತಂದ್ರೆ ವಿಜಯದುರ್ಗ ಅಂತ ಹೇಳಿಸಿದ ಇದನ್ನ ಭಾರತೀಯ ಒಂದು ಸೇನೆ ಇದಕ್ಕೆ ಮರುನಾಮಕರಣವನ್ನ ಮಾಡಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅನ್ನು ನೋಡೋಣ. ಯಾವ ಸರೋವರವನ್ನ ಇತ್ತೀಚೆಗೆ ವರುಣ್ ಸಾಗರ್ ಅಂತೇಳಿ ಮರುನಾಮಕರಣ ಮಾಡಲಾಗಿದೆ? ಅನಾಸಾಗರ್, ಪಿಚೋಲಾ ಲೇಕ್, ಸಾಂಬಾರ್ ಲೇಕ್, ಫಾಯೋ ಸಾಗರ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಆಪ್ಷನ್ ಡಿ, ಫಾಯೋ ಸಾಗರ್ ಅನ್ನ ಏನ ಮರುನಾಮಕರಣ ಮಾಡಲಾಗಿದೆ? ವರುಣ್ ಸಾಗರ್ ಅಂತೇಳಿ ಇದನ್ನ ಮರುನಾಮಕರಣ ಮಾಡಲಿದೆ. ಈ ವರುಣ್ ಸಾಗರ್ ಅನ್ನೋದು ನೋಡ್ರಿ ಎಲ್ಲಿದು? ರಾಜಸ್ಥಾನದಲ್ಲಿ ಬರ್ತಕ್ಕಂಥ ಅಜ್ಮೀರ್ ನಲ್ಲಿ ಇರ್ತಕ್ಕಂಥ ಒಂದು ಸಾಗರ. ಇದು 1802ರಲ್ಲಿ ಈ ಸಾಗರವನ್ನ ನಿರ್ಮಾಣ ಮಾಡಲಾಯ್ತು. ಮ್ಯಾನ್ಮೇಡ್ ಆಗಿರ್ತಕ್ಕಂಥ ಸರೋವರವಿದ್ದು ಇದನ್ನ ಏನ್ ಮಾಡಿದಾರೆ ಅಂತಂದ್ರೆ ವರುಣ್ ಸಾಗರ್ ಅಂತ ಹೇಳಿ ಇದನ್ನ ಮರುನಾಮಕರಣ ಮಾಡಲಾಗಿದೆ. ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಭವನ್ ಅನ್ನ ಅಜ್ಮೀರ್ ಅಲ್ಲಿ ಒಂದು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಭವನ ಇದೆ, ಕಟ್ಟಡ ಇದೆ. ಅದಕ್ಕ ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಭವನ್ ಅಂತ ಹೆಸರಿತ್ತು. ಈಗ ಅದಕ್ಕೆ ಹೊಸ ಹೆಸರು ಏನ್ ಮಾಡಿದ್ದಾರೆ ಅಂದ್ರೆ ಮಹರ್ಷಿ ದಯಾನಂದ್ ವಿಶ್ರಾಂತ್ ಗ್ರಹ ಅಂತ ಹೇಳಿ ಅದಕ್ಕೆ ಮರುನಾಮಕರಣ ಮಾಡಲಾಗಿದೆ. ಏನ್ ಮಾಡಲಾಗಿದೆ? ಮಹರ್ಷಿ ದಯಾನಂದ್ ವಿಶ್ರಾಂತ್ ಗ್ರಹ ಅಂತ ಹೇಳಿದನ್ನ ಮರುನಾಮಕರಣ ಮಾಡಲಾಗಿದೆ. ಇವೆಲ್ಲ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆಗಳು. ನೀವೆಲ್ಲ ಈ ತರದ ಕರೆಂಟ್ ಅಫೇರ್ಸ್ ಅನ್ನ ಆಸ್ ಪರ್ ಸಿಲೆಬಸ್ ಏನಿದೆ, ಯಾವ ತರ ಕ್ವಶನ್ ಟ್ರೆಂಡ್ ಬರ್ತಾ ಇದೆ ಆ ತರ ನಾವು ಪ್ರಿಪೇರ್ ಆಗ್ಬೇಕಿಲ್ಲಿ. ನೀವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಕ್ಕಂಥವ್ರು ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿಕಲ್ ಸೈನ್ಸ್ ಡೆಪ್ತ್ ಆಗಿ ಓದೋ ಅವಶ್ಯಕತೆ ಇಲ್ಲ. ಎಲ್ಲ ಏನಾಗಿರುತ್ತೆ ಅಂದ್ರೆ ಕರೆಂಟ್ ರಿಲೇಟೆಡ್ ಆಗಿರತಕ್ಕಂಥ GK, ಸ್ಟ್ಯಾಟಿಕ್ GK ಕ್ವಶನ್ಗಳೇ ಜಾಸ್ತಿ ಬರ್ತಾ ಇದಾವೆ. ಇತ್ತೀಚೆಗೆ ನಡೆದಿರತಕ್ಕಂಥ IAS ಪ್ರಿಲಿಮ್ಸ್ ಎಕ್ಸಾಮ್ದಲ್ಲಿ ನಾವು ನೋಡ್ತಾ ಇದೀವಿ ಇಂಥ ವಿಷಯದ ಮೇಲೆ ಹೆಚ್ಚು ಫೋಕಸ್ ಮಾಡಿ ಕೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಈಗ ನೀವು ಬರಿತಾ ಇರತಕ್ಕಂಥ ಮುಂಬರುವಂತ ಎಕ್ಸಾಮ್ಗಳೆಲ್ಲ AI ಥ್ರೂ ಕ್ವಶನ್ ಪೇಪರ್ ಸೆಟ್ ಆಗ್ತಾ ಇರೋದ್ರಿಂದ ಲೇಟೆಸ್ಟ್ ಟ್ರೆಂಡ್ ಏನಿದೆ ಅದ್ರ ಪ್ರಕಾರ ಕ್ವಶನ್ ಪೇಪರ್ ನಿಮ್ಗೆ ರೆಡಿ ಆಗ್ತದೆ. ಅದಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳು ನೀವೇನು ಪ್ರಿಪೇರ್ ಆಗ್ತೀವಿ, SSC GD ಆಗಿರ್ಬೋದು, CGL, CHSL, ರೈಲ್ವೆ ಗ್ರೂಪ್ D, NTPC, ಸೊ ಇವರಿಗೆ ಯಾರು ಸ್ಟ್ಯಾಟಿಕ್ GK ಯಾರು ಸರಿಯಾಗಿ ಮಾಡ್ತಾನೆ ಇಲ್ಲ ಕರ್ನಾಟಕದಲ್ಲಿ. ಸೊ ಹಾಗಾಗಿ ನಾನು ಈ ಒಂದು ಕಂಟೆಂಟ್ ತೆಗೆದುಕೊಂಡು ಬಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಸ್ಟ್ಯಾಟಿಕ್ GK ಕ್ವಶನ್ಗಳೇ ಜಾಸ್ತಿ ಬರ್ತಾವು. ಕರೆಂಟ್ ಅಫೇರ್ಸ್ ಓದುವಾಗ ಸ್ಟ್ಯಾಟಿಕ್ GK ಕವರ್ ಆಗ್ತದೆ. ಸ್ಟ್ಯಾಟಿಕ್ GK ಜೊತೆ ಕರೆಂಟ್ ಅಫೇರ್ಸ್ ಕೋರಿಲೇಷನ್ ಮಾಡಿ ನಾವು ಓದಿದೀವಿ ಅಂತಂದ್ರೆ ಸೊ ಮುಂಬರುವಂತ ಯಾವುದೇ ಎಕ್ಸಾಮ್ ಅನ್ನ ನೀವು ಬಹಳಷ್ಟು ಈಸಿಯಾಗಿ ಎದುರಿಸಬಹುದು. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಈ ತರ ನೀವು ಪ್ರಿಪರೇಷನ್ ಮಾಡಿದ್ರೆ ವಿತಿನ್ 3 to 4 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸಿಲೆಬಸ್ ಅನ್ನ ನೀವು ರೆಡಿ ಮಾಡ್ಕೋಬಹುದು. ರೈಟ್ ರೀ? ಓಕೆ. ಪೋರ್ಟ್ ಬ್ಲೇರ್ಗೆ ನೀಡಲಾದ ಹೊಸ ಹೆಸರೇನು? ಪೋರ್ಟ್ ಬ್ಲೇರ್ ಎಲ್ಲಿದೆ ಇದು? ನೋಡ್ರಿ, ಪೋರ್ಟ್ ಬ್ಲೇರ್ ಭಾರತದ ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಬರ್ತಕ್ಕಂಥ ಒಂದು ದ್ವೀಪ ಸಮೂಹ. ಇವು ಯಾವತ್ತಂದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಂತ ಕರಿತೀವಿ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಎಷ್ಟದಾವ ಅಂತಂದ್ರ 43 ಐಲ್ಯಾಂಡ್ಸ್ ಅದಾವ ಇಲ್ಲಿ. ಸಾರಿ, 204 204 ದ್ವೀಪಗಳದಾವ ಇಲ್ಲಿ. ಈ 204 ದ್ವೀಪಗಳಲ್ಲಿ ಅತಿ ದೊಡ್ಡ ಇದರಲ್ಲಿ 3 ವಿಧಗಳು ಮಾಡ್ತೀವಿ. ಅಂಡಮಾನ್ ದ್ವೀಪಗಳು, ಮಧ್ಯ ಅಂಡಮಾನ್ ದ್ವೀಪಗಳು ಮತ್ತು ನಿಕೋಬಾರ್ ದ್ವೀಪಗಳು ಅಂತೇಳಿ ಈ ದ್ವೀಪಗಳನ್ನ 3 ಭಾಗಗಳನ್ನ ವಿಂಗಡಿಸ್ತೀವಿ. ಅದರಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥ ಪೋರ್ಟ್ ಬ್ಲೇರ್ ಏನಪ್ಪಾ ಅಂದ್ರೆ ಇದರ ರಾಜಧಾನಿ. ರಾಜಧಾನಿ ಯಾವ್ದು ಇದ್ರದ್ದು? ಪೋರ್ಟ್ ಬ್ಲೇರ್ ಅಂಡಮಾನ್ ನಿಕೋಬಾರದ ರಾಜಧಾನಿ.
ರೈಟ್ ರೀ. ಮತ್ತೆ ಇವು ಎದರಿಂದ ನಿರ್ಮಾಣ ಆಗಿದ್ದ ದ್ವೀಪಗಳು ಅಂತಂದ್ರ ಜ್ವಾಲಾಮುಖಿಯಿಂದ ನಿರ್ಮಾಣ ಆಗಿರ್ತಕ್ಕಂಥ ದ್ವೀಪಗಳು. ಎದರಿಂದ ಇದ್ರಿ? ಜ್ವಾಲಾಮುಖಿಯಿಂದ ನಿರ್ಮಾಣ ಆಗಿರ್ತಕ್ಕಂಥ ದ್ವೀಪಗಳು. ಇಲ್ಲಿ ಪೂರ್ವದಲ್ಲಿ ಬರ್ತಕ್ಕಂಥ ಲಕ್ಷದ್ವೀಪಗಳು, ಹೆಸರು ಲಕ್ಷದ್ವೀಪ ಅದ, ಅಲ್ಲಿ ಇರೋ ದ್ವೀಪಗಳು ಎಷ್ಟದ ಅಂದ್ರೆ ಓನ್ಲಿ 43 ದ್ವೀಪಗಳದಾವು. ಸೊ ಇದರ ಒಂದು ರಾಜಧಾನಿ ಯಾವ್ದಂದ್ರೆ ಕವರತ್ತಿ ಅಂತ ಹೇಳಿ. ಯಾವ್ದಿದೆ ರಾಜಧಾನಿ ಇದರದು? ಕವರತ್ತಿ. ಇಲ್ಲಿ ಇವು ಹವಳದಿಂದ, ಸಮುದ್ರದ ಸತ್ತ ಜೀವಿಗಳ ಅವಶೇಷಗಳಿಂದ ರಚನೆ ಆಗಿರತಕ್ಕಂತ ದ್ವೀಪಗಳಂತ ನಾವು ಇವುಗಳನ್ನ ಗುರುತಿಸ್ತೀವಿ. ಸೊ ಈಗ ಈ ಪೋರ್ಟ್ ಬ್ಲೇರ್ ರಾಜಧಾನಿಯನ್ನ ಏನ್ ಮಾಡಿದ್ದಾರೆ? ಹೊಸ ಹೆಸರನ್ನ ಇಲ್ಲಿ ಇಡಲಾಗಿದೆ. ಏನ್ ಮಾಡಿದ್ದಾರೆ? ಶ್ರೀ ವಿಜಯಪುರಂ. ಏನ್ ಹೆಸರು ಇಡಲಾಗಿದೆ ಇದಕ್ಕೆ? ಶ್ರೀ ವಿಜಯಪುರಂ, ಕ್ಯಾಪಿಟಲ್ ಆಫ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ಇದಕ್ಕೆ ಹೊಸ ಹೆಸರನ್ನ ಶ್ರೀ ವಿಜಯಪುರಂ ಅಂತ ಮಾಡಲಾಗಿದ್ದು, ಇದು ಕೇಂದ್ರ ಗೃಹ ಮಂತ್ರಾಲಯದ ಅಡಿಯಲ್ಲಿ ಬರ್ತಾ ಇದು, ಕೇಂದ್ರಾಡಳಿತ ಪ್ರದೇಶ. ಸೊ ಗೃಹ ಮಂತ್ರಾಲಯದ ಅಡಿಯಲ್ಲಿ ಬರ್ತಾ ಇರೋದ್ರಿಂದ ಅಮಿತ್ ಶಾ ಅವ್ರು ಏನ್ ಮಾಡಿದಾರೆ ಅಂದ್ರೆ ಇದಕ್ಕೆ ಹೊಸ ಹೆಸರನ್ನ ಅನೌನ್ಸ್ ಮಾಡಿದ್ರು. ಅದರ ಹೆಸರು ಏನಂತಂದ್ರೆ ಶ್ರೀ ವಿಜಯಪುರಂ. ನೋಡ್ರಿ, ಶ್ರೀ ವಿಜಯಪುರಂ ಅನ್ನೋ ಹೆಸರನ್ನ ಅಂಡಮಾನ್ ನಿಕೋಬಾರ್ಗೆ ಇಡಲಾಗಿದೆ. ಇಲ್ಲಿದೆ ನೋಡ್ರಿ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಇವು. ಅದ್ರಾಗ ಒಂದು ಮಧ್ಯದಲ್ಲಿ ಬರ್ತಕ್ಕಂಥದ್ದು ಯಾವ್ದಂದ್ರೆ ಪೋರ್ಟ್ ಬ್ಲೇರ್. ಇನ್ನೊಂದು ಗೊತ್ತಿದೆ ನಿಮಗೆ, ಪೋರ್ಟ್ ಬ್ಲೇರ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು ಏನಂದ್ರೆ, ಹಿಂದೆ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟಗಾರನ ಒಯ್ದು ಇಲ್ಲಿ ಕಾಲಾಪಾನಿ ಶಿಕ್ಷೆಯನ್ನ ನೀಡಲಾಗ್ತಾ ಇತ್ತು. ಇಲ್ಲಿ ಒಂದು ಏನಿದೆ ಅಂದ್ರೆ ಒಂದು ಜೈಲ್ ಇದೆ. ಯಾವ ಜೈಲ್ ಇದು? ಸೆಲ್ಯುಲಾರ್ ಜೈಲ್. ಯಾವ್ದಿದೆ? ಸೆಲ್ಯುಲಾರ್ ಜೈಲ್ ಇದೆ. ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ನೋಡ್ರಿ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನ ಇಲ್ಲಿ ಕಾಲಾಪಾನಿ ಶಿಕ್ಷೆಗೆ ಏರ್ಪಡಿಸಲಾಗಿತ್ತು. ಯಾರು ಹೇಳ್ರಿ ನೋಡೋಣ, ಅವ್ರ ಕಮೆಂಟ್ಸ್ ಅಲ್ಲಿ ತಿಳಿಸ್ರಿ. ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನ ಸಪರೇಟ್ ಮಾಡ್ತಕ್ಕಂಥ ಲೈನಿಗೆ ಏನ್ ಕರೀತಾರೆ ಅಂದ್ರೆ 10 ಡಿಗ್ರಿ ಚಾನಲ್ ಅಂತ ಕರೀತಾರೆ. ಇದಕ್ಕೆ ಏನ್ ಕರೀತಾರೆ? ಇದಕ್ಕೆ 10 ಡಿಗ್ರಿ ಚಾನಲ್ ಅಂತ ಕರಿತೀವಿ. ಇನ್ನು ಭಾರತದ ಅತ್ಯಂತ ದಕ್ಷಿಣ ತುದಿ ಇಲ್ಲಿದೆ, ಕಾರ್ ನಿಕೋಬಾರ್ ದ್ವೀಪದಲ್ಲಿ ಬರ್ತಕ್ಕಂಥ ಇಂದಿರಾ ಪಾಯಿಂಟ್. ಏನಿದೆ ಇದು? ಇಂದಿರಾ ಪಾಯಿಂಟ್ ಅಂತೇಳಿ ಕರೆಯಲಾಗ್ತದ. ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣ ತುದಿ, ಸೌತೆಸ್ಟ್ ಫೋಲ್ ಆಫ್ ಪಾಯಿಂಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ಪ್ರಧಾನ ಭೂರಾಶಿ ದಕ್ಷಿಣ ತುದಿ ಯಾವ್ದು? ಇದು ಕನ್ಯಾಕುಮಾರಿ. ಈ ಪೂರ್ತಿ ಉತ್ತರದಲ್ಲಿ ಇರ್ತಕ್ಕಂಥ ತುದಿ ಯಾವ್ದಂದ್ರೆ ಇಂದಿರಾ ಕೋಲ್ ಅಂತ ಕರೀತಾರೆ. ಅದಕ್ಕೆ ಏನ್ ಕರೀತಾರೆ? ಅದಕ್ಕೆ ಇಂದಿರಾ ಕೋಲ್. ಜಮ್ಮು ಕಾಶ್ಮೀರ ಮ್ಯಾಗ್ ಏನ್ ಬರ್ತದಲ್ಲ, ಅಫ್ಘಾನಿಸ್ತಾನ್ ಬಾರ್ಡರ್ ಒಳಗೆ ಬರ್ತಕ್ಕಂಥದ್ದು ಇಂದಿರಾ ಕೋಲ್. ಇಷ್ಟು ನೀವು ಇದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಕು. ರೈಟಾ? ಓಕೆ, ನೆಕ್ಸ್ಟ್. ಪುಣೆ ವಿಮಾನ ನಿಲ್ದಾಣವನ್ನ ಯಾವ ಆಧ್ಯಾತ್ಮಿಕ ವ್ಯಕ್ತಿ ಹೆಸರಿನಲ್ಲಿ ಮರು ನಾಮಕರಣ ಮಾಡಲಾಗಿದೆ? ಜಗದ್ಗುರು ಸಂತ ತುಕಾರಾಮ್ ಮಹಾರಾಜ್. ನೋಡ್ರಿ, ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಹೆಸರಿದು, ತುಕಾರಾಮ್ ಮಹಾರಾಜರ ಹೆಸರು. ಇವರನ್ನೇ ಪುಣೆ ಅವರ ಕಾರ್ಯಕ್ಷೇತ್ರವಾಗಿತ್ತು. ಅನೇಕ ಸಮಾಜ ಸೇವಾ ಕಾರ್ಯದಲ್ಲಿ ಇವರು ಹೆಸರುವಾಸಿಯಾಗಿದ್ರು. ಸೊ ತುಕಾರಾಮ್ ಮಹಾರಾಜರ ಹೆಸರಿನಲ್ಲಿ ಈ ಒಂದು ಪುಣೆ ವಿಮಾನ ನಿಲ್ದಾಣವನ್ನ ಪುನರ್ ನಾಮಕರಣವನ್ನು ಮಾಡಲಾಗಿದೆ. ಭಕ್ತಿ ಪಂಥದ ಪ್ರಸಿದ್ಧ ಸಂತರು ಅಂತ ನಾವು ಇವರನ್ನ ಗುರುತಿಸ್ತೀವಿ, ತುಕಾರಾಮ್ ಮಹಾರಾಜರನ್ನ ಗುರುತಿಸ್ತೀವಿ. ಯಾವ ರಾಜ್ಯವು ಅಹ್ಮದ್ ನಗರವನ್ನು ಅಹಲ್ಯ ನಗರ್ ಅಂತೇಳಿ ಮರು ನಾಮಕರಣ ಮಾಡಲಾಗಿದೆ? ಇದನ್ನು ಮಹಾರಾಷ್ಟ್ರದಲ್ಲೇ ಆಗಿರ್ತಕ್ಕಂಥದ್ದು. ನೋಡ್ರಿ, ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಏನು ಮೊಘಲರ ಕಾಲದಲ್ಲಿ ಅಹಮದ್ ನಗರ್ ಅಂತೇಳಿ ಈ ಒಂದು ಜಿಲ್ಲೆಯನ್ನ ಕರೆಯಲಾಗ್ತಾ ಇತ್ತು. ಸೋಲಾಪುರ ನಂತರ ಬರ್ತಕ್ಕಂಥ ಒಂದು ಜಿಲ್ಲೆ ಇದೆ, ಔರಂಗಾಬಾದ್, ಅಹಮದ್ ನಗರ್ ಇವೆಲ್ಲ. ಸೊ ಈ ಅಹಮದ್ ನಗರಕ್ಕ ಈ ಹೊಸ ಹೆಸರನ್ನು ಏನ್ ಮಾಡಲಾಗಿದೆ? ಮಹಾರಾಷ್ಟ್ರ ಗೌರ್ಮೆಂಟ್ ಏನ್ ಮಾಡಲಾಗಿದೆ ಅಂತಂದ್ರೆ ಅಹಲ್ಯ ನಗರ್ ಅಥವಾ ಅಹಲ್ಯಬಾಯಿ ಹೋಳ್ಕರ್. ಇವರು ಹೋಳ್ಕರ್ ಮನೆತನದ ಮರಾಠ ರಾಣಿ, ರಾಜಮಾತೆ. ಇವರು ಮರಾಠ ಅಸ್ಮಿತತೆಯನ್ನ ಕಾಪಾಡಲಿಕ್ಕೆ, ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ, ಇಡೀ ತಮ್ಮ ಸಾಮ್ರಾಜ್ಯದ ಸಂಪತ್ತನ್ನ, ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಬಳಕೆ ಮಾಡಿದ್ರು. ಆ ಮೂಲಕ ಹಿಂದೂ ಧರ್ಮವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನ ಅಹಲ್ಯಬಾಯಿ ಹೋಳ್ಕರ್ ಅವರು ಮಾಡಿದ್ರು. ಅವರ ಒಂದು ಸ್ಮರಣಾರ್ಥವಾಗಿ ಅಹಮದ್ ನಗರಕ್ಕೆ ಏನ್ ಹೆಸರಿಡಲಾಗಿದೆ ಅಂತಂದ್ರೆ ಅಹಲ್ಯ ನಗರ ಅಂತ ಹೇಳಿ ಅದನ್ನ ರೀನೇಮ್ ಮಾಡಲಾಗಿದೆ ಅಂತ ಹೇಳ್ಬೋದು. ನೋಡಿ, ನೆಕ್ಸ್ಟ್. ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ನೋಡ್ರಿ, ಇದು ಬಹಳ ಸಲ ಪರೀಕ್ಷೆ ಒಳಗೆ ಕೇಳ್ಯಾರ ಇದನ್ನ. ಲೇಟೆಸ್ಟ್ ಆಗಿ ಅಯೋಧ್ಯ, ಪ್ರಯಾಗ್ರಾಜ್, ವಾರಣಾಸಿ, ಆಗ್ರಾ. ನೋಡ್ರಿ, ಇತ್ತೀಚೆಗೆ ಅಯೋಧ್ಯದಲ್ಲಿ ಭವ್ಯ ರಾಮ ಮಂದಿರವನ್ನು ನಿರ್ಮಾಣ ಮಾಡೋದ್ರ ಜೊತೆಗೇನೆ ಅಂತಾರಾಷ್ಟ್ರೀಯ ಪ್ರವಾಸಿಗರು ಮತ್ತು ರಾಷ್ಟ್ರೀಯ ಪ್ರವಾಸಿಗರ ಒಂದು ಆಕರ್ಷಣೀಯ ತಾಣವಾಗಿ ಅದು ಮಾರ್ಪಟ್ಟಿರೋದ್ರಿಂದ ಅಲ್ಲಿ ಹೊಸ ವಿಮಾನ ನಿಲ್ದಾಣವನ್ನ ಕೇಂದ್ರ ಸರ್ಕಾರ ನಿರ್ಮಾಣ ಮಾಡಿದೆ. ಸೊ ಅದಕ್ಕೆ ಏನ್ ಹೆಸರಿಟ್ಟಿದೆ ಅಂತಂದ್ರೆ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ಮಾಡಲಾಗಿದೆ. ಅದು ಎಲ್ಲಿದೆ? ಅಯೋಧ್ಯದಲ್ಲಿ ಇರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ನೆಕ್ಸ್ಟ್, ಯಾವ ಐತಿಹಾಸಿಕ ವ್ಯಕ್ತಿಯ ಗೌರವಾರ್ಥವಾಗಿ ಮಹಾರಾಷ್ಟ್ರದ
ಔರಂಗಾಬಾದ್ ಜಿಲ್ಲೆ ನಿಲ್ದಾಣವನ್ನ, ರೈಲ್ವೆ ನಿಲ್ದಾಣವನ್ನ ಮರು ನಾಮಕರಣ ಮಾಡಲಾಗಿದೆ. ನೋಡ್ರಿ, ಔರಂಗಾಬಾದ್ ಜಿಲ್ಲೆ ಹೆಸರನ್ನೇ ಚೇಂಜ್ ಮಾಡಿ ಬೇರೆ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಔರಂಗಾಬಾದ್ ರೈಲ್ವೆ ನಿಲ್ದಾಣವನ್ನ ಈಗ ಏನ್ ಮಾಡಿದ್ದಾರೆ ಅಂತಂದ್ರ ಮರು ನಾಮಕರಣ ಮಾಡಲಾಗಿದೆ. ಅದು ಯಾವ ಹೆಸರಿನಿಂದ ಮರು ನಾಮಕರಣ ಮಾಡಲಾಗಿದೆ? ಛತ್ರಪತಿ ಸಂಭಾಜಿ ಮಹಾರಾಜ್, ಛತ್ರಪತಿ ಶಿವಾಜಿ ಮಹಾರಾಜ್, ಮಹಾತ್ಮ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರ ಛತ್ರಪತಿ ಸಂಭಾಜಿ ಮಹಾರಾಜ್ ರೈಲ್ವೆ ಸ್ಟೇಷನ್ ಅಂತೇಳಿ ಹೆಸರಿಸಲಾಗಿದೆ. ಈ ಔರಂಗಾಬಾದ್ ಜಿಲ್ಲೆ ಹೆಸರನ್ನು ತೆಗೆದು ಏನ್ ಮಾಡಿದಾರೆ ಅಂತಂದ್ರ ಸಂಭಾಜಿ ರಾಜ ಡಿಸ್ಟ್ರಿಕ್ಟ್ ಅಂತೇಳಿ ಅದನ್ನ ಮರು ನಾಮಕರಣ ಮಾಡಲಾಗಿದೆ. ಯಾಕಂತಂದ್ರ ಔರಂಗಜೇಬ ಮೊಘಲರ ಆಳ್ವಿಕೆಯಲ್ಲೇನೆ ಅತ್ಯಂತ ಕ್ರೂರಿಯಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದು, ಶಿವಾಜಿಗೆ ಅತ್ಯಂತ ಚಿತ್ರಹಿಂಸೆ ನೀಡಿರ್ತಕ್ಕಂಥ ಮೊಘಲ್ ಸುಲ್ತಾನ ಅಂತ ಕರಿತೀವಿ. ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಈತನ ಒಂದು ಮತಾಂಧ ನೀತಿಯೇ ಕಾರಣ ಆಗಿತ್ತು. ಮಹಾರಾಷ್ಟ್ರದಲ್ಲಿ ಈತ ಮಾಡಿರ್ತಕ್ಕಂಥ ದಬ್ಬಾಳಿಕೆ, ಹಿಂದೂಗಳ ಮೇಲೆ, ಮರಾಠರ ಮೇಲೆ ಅತಿ ಹೆಚ್ಚು ದಬ್ಬಾಳಿಕೆ ಈತ ಮಾಡಿದ್ದ. ಅದರ ಪರಿಣಾಮವಾಗಿ ಈಗ ಬಂದಿರತಕ್ಕಂಥ ಸರ್ಕಾರ ಈ ಔರಂಗಾಬಾದ್ ಜಿಲ್ಲೆಗೆ ಸಂಭಾಜಿರಾಜ್ ಜಿಲ್ಲೆ ಅಂತ ಮರು ನಾಮಕರಣ ಮಾಡೋದ್ರ ಜೊತೆಗೇನೆ ಅಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಸಂಭಾಜಿರಾಜೇ ನಿಲ್ದಾಣ ಅಂತ ಹೇಳಿ ಅದನ್ನ ಮರು ನಾಮಕರಣ ಮಾಡಲಾಗಿದೆ. ಸಂಭಾಜಿರಾಜ ಯಾರು ಅಂತಂದ್ರೆ ಶಿವಾಜಿಯ ಮಗ. ಇವನು ಕೊನೆಯ ಅವಧಿಯಲ್ಲಿ ಇವನ ಮೇಲೆ ಔರಂಗಜೇಬ ದಾಳಿ ಮಾಡಿ ಇವನನ್ನ ಅರೆಸ್ಟ್ ಮಾಡಿ ಏನ್ ಮಾಡಿದ್ರಂದ್ರೆ ಇವನ ಕಣ್ಣು ಕಿತ್ತಿ ಅಂಗಾಂಗಗಳನ್ನು ಒಂದೊಂದಾಗಿ ಕಿತ್ತಿ ಏನ್ ಮಾಡಿದ್ರ ಚಿತ್ರ ಹಿಂಸೆ ಮಾಡಿ ಕೊಲೆ ಮಾಡಿದ್ದ. ಸೊ ಅದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಘಟನೆ ಅಂತ ಹೇಳಿ ನಾವು ಅದನ್ನ ನೋಡಬಹುದು ಇತಿಹಾಸದಲ್ಲಿ. ನವಿ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಯಾವ ನಾಯಕನ ಹೆಸರನ್ನ ಇಡಲಾಗಿದೆ? ಬಾಬಾ ಸಾಹೇಬ್ ಥೇಕ್ರೆ, ಸರ್ದಾರ್ ಪಟೇಲ್, DB ಪಾಟೀಲ್, ಜವಾಹರ್ಲಾಲ್ ನೆಹರು. ಸೊ ಕರೆಕ್ಟ್ ಆನ್ಸರ್ ಏನಂದ್ರ ನವಿ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಮುಂಬೈಯಲ್ಲಿ 2 ವಿಮಾನ ನಿಲ್ದಾಣ ಹೊಂದಿರತಕ್ಕಂಥ ಏಕೈಕ ನಗರ ಯಾವ್ದಂದ್ರೆ ಮುಂಬೈ. ಸೊ ನವಿ ಮುಂಬೈಯಲ್ಲಿ ಇರ್ತಕ್ಕಂಥ ವಿಮಾನ ನಿಲ್ದಾಣಕ್ಕೆ DB ಪಾಟೀಲ್, ಲೋಕಮಾನ್ಯ DB ಪಾಟೀಲ್ ವಿಮಾನ ನಿಲ್ದಾಣ ಅಂತ ಹೇಳಿ ಇದನ್ನ ಹೆಸರಿಡಲಾಗಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೇಳಿ ಹೆಸರಿಡಲಾಗಿದೆ ಅಂತ ಹೇಳ್ಬೋದು. ಇವೆಲ್ಲ ಪರೀಕ್ಷಾ ದೃಷ್ಟಿಯಿಂದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ಗಳು. ನೆಕ್ಸ್ಟ್, ಮುಂಬೈನ ಕಾರ್ನಾಕ್ ಸೇತುವೆ ಯಾವ ಹೆಸರಿನಿಂದ ಮರು ನಾಮಕರಣ ಮಾಡಲಾಗಿದೆ? ಈ ಮುಂಬೈಯಲ್ಲಿ ಬಂದಿರತಕ್ಕಂಥ BJP ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಮೊಘಲರ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ ಏನು ಬದಲಾವಣೆ ಆಗಿರ್ತಕ್ಕಂಥ ಹೆಸರುಗಳಿದಾವೆ ಅವುಗಳ ಪ್ರಾಚೀನ ಹೆಸರುಗಳನ್ನ ಮತ್ತೆ ಪುನರ್ಸ್ಥಾಪಿಸಿ ಅದರ ಐತಿಹಾಸಿಕ ಮೌಲ್ಯವನ್ನ ಎತ್ತಿಡ್ತಕ್ಕಂಥ ಕೆಲಸವನ್ನ ಸರ್ಕಾರಗಳು ಅಲ್ಲಿ ಮಾಡ್ತಾ ಇದ್ದಾವೆ. ಸೊ ಸಿಂಧೂರ್ ಬ್ರಿಡ್ಜ್, ಆಜಾದ್ ಬ್ರಿಡ್ಜ್, ಶಿವಾಜಿ ಬ್ರಿಡ್ಜ್, ವೀರ್ ಬ್ರಿಡ್ಜ್. ನೋಡ್ರಿ, ಮುಂಬೈಯ ಕಾರ್ನಾಕ್ ಸೇತುವೆಗೆ ಏನ್ ಹೆಸರಿಡಲಾಗಿದೆ ಅಂತಂದ್ರ ನೋಡ್ರಿ ಯಾವ್ದಿದು ಸಿಂಧೂರ್ ಬ್ರಿಡ್ಜ್ ಅಂತೇಳಿ ಇದನ್ನ ಮರು ನಾಮಕರಣ ಮಾಡಲಾಗಿದೆ. ಸರಿನಾ? ಇವೆಲ್ಲ ಮುಂಬರುವಂತ ಎಲ್ಲಾ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಗಳಿಗೆ ಅಥವಾ ಎಲ್ಲಾ ರಾಜ್ಯ ಸರ್ಕಾರದ ಎಕ್ಸಾಮ್ಗಳಿಗೆ ಇಂಥ ಕ್ವಶನ್ಗಳೇ ಬರ್ತವೆ. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಟ್ರೆಂಡ್. ಇದು ಅದೇ ಟ್ರೆಂಡ್ ಪ್ರಕಾರ ನಾನು ಕ್ಲಾಸ್ ಮಾಡ್ತಾ ಇರೋದ್ರಿಂದ ನೀವೆಲ್ಲ ಒಂದು ಕ್ಲಾಸ್ ಅನ್ನ ಇಲ್ಲಿ ನೋಡ್ತಾ ಹೋಗ್ರಿ. ಪ್ರತಿದಿನ ಲೈವ್ ಕ್ಲಾಸ್ 8 ರಿಂದ 9 ಲೈವ್ ಕ್ಲಾಸ್ ಇರ್ತದೆ. ಅದರ ಡಿಸ್ಕ್ರಿಪ್ಷನ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿದೀವಿ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ತಾವೆಲ್ಲ ಜಾಯಿನ್ ಆಗಿ, ಜೊತೆಗೆ ನಮ್ಮ ಮೊಬೈಲ್ ಆಪ್ ಅನ್ನ ತಾವು ಡೌನ್ಲೋಡ್ ಮಾಡಿಕೊಂಡು ಇದರ ಫುಲ್ ಕೋರ್ಸ್ಗಳನ್ನ ಸ್ಟಾಟಿಕ್ GK ಮತ್ತು ಕರೆಂಟ್ ಅಫೇರ್ಸ್ ಕೋರ್ಸ್ ಅನ್ನ ಪರ್ಚೇಸ್ ಮಾಡಿ ಅದರಲ್ಲಿ ನಿಮಗೆ ವಿಡಿಯೋ ಕೋರ್ಸು, PDF ಮತ್ತು ಆನ್ಲೈನ್ ಟೆಸ್ಟ್ ಮತ್ತು ಫ್ರೀ ಕರೆಂಟ್ ಅಫೇರ್ಸ್ ನೋಟ್ಸ್ಗಳು, ಈ ಬುಕ್ಗಳನ್ನ ನಾವು ಅದರಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ. ನೋಡ್ರಿ, ಕೇರಳಕ್ಕೆ ಏನ್ ಹೆಸರಿಡಲಾಗಿದೆ? ಇಲ್ಲಿ ಕೇರಳಂ ಅಂತ ಹೆಸರಿಡಲಾಗಿದೆ. ಇದು ಯಾವ ರಾಜ್ಯದಲ್ಲಿ ಆಗಿದೆ? ಇದು ಕೇರಳದಲ್ಲಿ. ಪೋರ್ಟ್ ಬ್ಲೇರ್ ಇದು ಶ್ರೀ ವಿಜಯಪುರಂ, ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ. ಔರಂಗಾಬಾದ್ ಜಿಲ್ಲೆಗೆ ಏನ್ ಮಾಡಿದ್ದಾರೆ? ಛತ್ರಪತಿ ಸಂಭಾಜಿ ನಗರ ಅಂತ ಮರು ನಾಮಕರಣ ಮಾಡಲಾಗಿದೆ ಮಹಾರಾಷ್ಟ್ರದಲ್ಲಿ. ಅಹಮದ್ ನಗರಕ್ಕೆ ಅಹಲ್ಯ ನಗರ ಅಂತ ಮರು ನಾಮಕರಣ ಮಾಡಲಾಗಿದೆ ಮಹಾರಾಷ್ಟ್ರದಲ್ಲಿ. ನವಿ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ DB ಪಾಟೀಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತೇಳಿ ಇದನ್ನ ಮರು ನಾಮಕರಣ ಮಾಡಲಾಗಿದೆ. ಅಯೋಧ್ಯ ಏರ್ಪೋರ್ಟ್ಗೆ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತೇಳಿ ಉತ್ತರ ಪ್ರದೇಶದಲ್ಲಿ ಇದನ್ನ ಹೆಸರು ಬದಲಾವಣೆ ಮಾಡಲಾಗಿದೆ. ಹೊಸಂಗಾಬಾದ್ ಇದಕ್ಕ ನರ್ಮದಾಪುರಂ ಅಂತೇಳಿ ಹೆಸರಿಡಲಾಗಿದೆ. ನೋಡ್ರಿ, ಇದು ಯಾವ್ದಿದು? ಹೊಸಂಗಾಬಾದ್, ಇದು ನರ್ಮದಾಪುರಂ ಅಂತ ಹೆಸರಿಡಲಾಗಿದೆ. ಎಲ್ಲಿದು? ಮಧ್ಯಪ್ರದೇಶ ಒಳಗೆ, ರೈಟ್ ರೀ. ಒಸ್ಮಾನಾಬಾದ್ಗೆ ಏನ್ ಹೆಸರಿಡಲಾಗಿದೆ? ಧಾರಾಸಿವ್ ಅಂತಕ್ಕಂಥ ಮರು ನಾಮಕರಣ ಮಹಾರಾಷ್ಟ್ರದಲ್ಲಿ ಇದನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. ಜಲಾಲಾಬಾದ್ಗೆ ಪರಶುರಾಂಪುರಿ ಅಂತೇಳಿ ಮರು ನಾಮಕರಣ ಮಾಡಲಾಗಿದೆ. ಎಲ್ಲಿದು? ಉತ್ತರ ಪ್ರದೇಶ ಒಳಗ. ಇಸ್ಲಾಂಪುರ್ ಅನ್ನ
ಈಶ್ವರ್ಪುರ ನೋಡ್ರಿ, ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಇಂಪಾರ್ಟೆಂಟ್ ಇವು ಅಂತಂದ್ರೆ ನಿಮಗೆ ಈ ತರ ಒಂದೇ ಕಡೆ ಕಲೆಕ್ಷನ್ಗಳು ಎಲ್ಲಿ ಸಿಗೋದಿಲ್ಲ. ಕನ್ನಡ ಮೀಡಿಯಂದಲ್ಲಿ ಅಂತೂ ಯಾರು ಯೂಟ್ಯೂಬ್ ಕ್ಲಾಸ್ ಬೇರೆ ಬೇರೆ ಕ್ಲಾಸ್ ಮಾಡ್ತಾರ, ಈ ತರ ಕಲೆಕ್ಷನ್ ಮಾಡಿರ್ತಕ್ಕಂಥ ವರ್ಕ್ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಮ್ಮ ಹಿಂದಿನ ವಿಡಿಯೋಗಳ ಎಲ್ಲ ಪ್ಲೇ ಲಿಸ್ಟ್ ಅನ್ನ ಮಾಡಿದೀವಿ, ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ನಮ್ಮ ಎಲ್ಲ ಕ್ಲಾಸ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರೆ ಸ್ನೇಹಿತರಿಗೆ ಬೇರೆ ಬೇರೆ ಗುಂಪುಗಳಿಗೆ ನೀವು ಇದನ್ನ ಶೇರ್ ಮಾಡಿ. ಕರೀಂಗಂಜ್ ಅನ್ನ ಸಿಭೂಮಿ ಆಸಾಂ ಶ್ರೀಭೂಮಿ ಅಂತ ಕರಿ ನೋಡ್ರಿ. ಆಸಾಂ ಅಲ್ಲಿ ಇರ್ತಕ್ಕಂಥ ಕರೀಂಗಂಜ್ಗೆ ಏನ್ ಹೆಸರಿಟ್ಟಿದ್ದಾರೆ? ಶ್ರೀಭೂಮಿ ಅಂತ ಹೇಳಿದನ್ನ ಹೆಸರಿಡಲಾಗಿದೆ. ಕಾರ್ನಾಕ್ ಬ್ರಿಡ್ಜ್ ಅನ್ನ ಸಿಂಧೂರ್ ಬ್ರಿಡ್ಜ್, ಮಹಾರಾಷ್ಟ್ರದಲ್ಲಿ ಸಿಂಧೂರ್ ಬ್ರಿಡ್ಜ್ ಅಂತ ಅದನ್ನ ಹೆಸರಿಡಲಾಗಿದೆ. ಅಲಹಾಬಾದ್ ಅನ್ನ ಪ್ರಯಾಗ್ರಾಜ್, ಈಗೇನು ಕುಂಭಮೇಳ ನಡೀತಲ್ಲ ಅದು ಮೊದಲೇನ ಕರಿತಾ ಇದ್ರು ಅಂದ್ರ ಅಲಹಾಬಾದ್ ಅಂತ ಕರಿತಾ ಇತ್ತು, ಅಲಹಾಬಾದ್ ಅಂತ ಕರಿತಾ ಇದ್ರು. ಈಗ ಅದನ್ನ ಪ್ರಯಾಗ್ರಾಜ್ ಅಂತೇಳಿ ಮರು ನಾಮಕರಣ ಮಾಡಲಾಗಿದೆ. ಫೈಜಾಬಾದ್ ಅನ್ನ ಏನಂತ ಹೆಸರಿಡಲಾಗಿದೆ? ಅಯೋಧ್ಯ ಅಂತ ಹೆಸರಿಡಲಾಗಿದೆ. ಅಯೋಧ್ಯ ಹೆಸರು ತೆಗೆದು ಏನ್ ಮಾಡಿದ್ರು ಅಂದ್ರೆ ಫೈಜಾಬಾದ್ ಅಂತೇಳಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಹೆಸರು ಬದಲಾವಣೆ ಆಗಿತ್ತು. ಮೊಘಲ್ ಸರಾಯ್ ಜಂಕ್ಷನ್ ಅನ್ನ ಏನ್ ಹೆಸರಿಡಲಾಗಿದೆ? ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರೈಲ್ವೆ ಜಂಕ್ಷನ್ ಅಂತೇಳಿ ಇದನ್ನ ಉತ್ತರ ಪ್ರದೇಶದಲ್ಲಿ ಹೆಸರಿಸಲಾಗಿದೆ. ರಾಜ್ಪಥ್ ನೋಡ್ರಿ, ದೆಹಲಿಯಲ್ಲಿ ಇರ್ತಕ್ಕಂಥ ರಾಜ್ಪಥ್ ರಸ್ತೆಗೆ ಏನ್ ಹೆಸರಿಟ್ಟಿದ್ದಾರೆ ಅಂದ್ರೆ ಕರ್ತವ್ಯ ಪಥ್. ಅಂದ್ರೆ ಏನು, ದೆಹಲಿ ಇಂಡಿಯಾ ಗೇಟ್ ಮುಂದೆ ಏನ್ ಪರೇಡ್ ನಡೀತದಲ್ಲ, ಆ ಪರೇಡ್ ನಡೆಯೋ ಸ್ಥಳಕ್ಕೆ ಏನ್ ಕರೀತಾರೆ ಅಂದ್ರೆ ರಾಜ್ಪಥ್ ಅಂತ ಕರಿತಾ ಇದ್ರು. ಏನು ಜನವರಿ 26 ಏನು ಪರೇಡ್ ನಡೀತದ ಆ ಸ್ಥಳ, ಅದಕ್ಕೆ ಕರ್ತವ್ಯ ಪಥ್ ಅಂತೇಳಿ ಮರು ನಾಮಕರಣ ಮಾಡಲಾಗಿದೆ. ಫಿಡೆ ಚೆಸ್ ವರ್ಲ್ಡ್ ಕಪ್ ಟ್ರಾಫಿಗೆ ಏನ್ ಮಾಡಿದ್ದಾರೆ ಅಂದ್ರೆ ವಿಶ್ವನಾಥನ್ ಆನಂದ್, ಇದು ಭಾರತದ ಶ್ರೇಷ್ಠ ಚೆಸ್ ಚಾಂಪಿಯನ್ ಇವರು. ಸೊ ಅವರಿಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ಗೌರವ ಕೊಡೋ ದೃಷ್ಟಿಯಿಂದ ಇದನ್ನೇನ್ ಮಾಡಿದ್ದಾರೆ ಅಂತಂದ್ರೆ ವಿಶ್ವನಾಥನ್ ಆನಂದ್ ಕಪ್ ಅಂತ ಇದನ್ನ ಮರು ನಾಮಕರಣ ಮಾಡಲಾಗಿದೆ. ಕಾರ್ನಾಕ್ ಬ್ರಿಡ್ಜ್ ಮುಂಬೈಯಲ್ಲಿ ಇದನ್ನ ಸಿಂಧೂರ್ ಬ್ರಿಡ್ಜ್ ಅಂತೇಳಿ ಮರು ನಾಮಕರಣ ಮಾಡಲಾಗಿದೆ. ಸರಿನಾ? ಓಕೆ. ಸೊ ಪ್ರಧಾನಮಂತ್ರಿಗಳ ಕಚೇರಿಯನ್ನ ಏನೆಂದು ನಾಮಕರಣ ಮಾಡಲಾಗಿದೆ? ಇಲ್ಲಿ ನಿಮ್ಗಾಗಿ ಒಂದು ಕ್ವಶನ್ ಇದೆ, ಇದನ್ನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಯಾರು ಫಸ್ಟ್ ಕಮೆಂಟ್ಸ್ ಬಾಕ್ಸ್ ತಿರ್ತಿರ್ತೀರ ಅವರಿಗೆ ಒಂದು PDF ಅನ್ನು ನಾವು ಇದನ್ನ ಶೇರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಓಡ್ಲೈನ್ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ಗೆ ಮತ್ತೇನ್ ಹೆಸರು ಮಾಡಿದ್ದಾರೆ? ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಮಾಡಲಾಗಿದೆ. ಇಂದಿರಾ ಗಾಂಧಿ ಮಾತೃತ್ವ ಸಹಯೋಗ ಯೋಜನಾ, ಇದನ್ನ ಹೆಸರು ತೆಗೆದು ಏನ್ ಮಾಡಿದ್ದಾರೆ ಅಂದ್ರೆ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನಾ ಅಂತೇಳಿ ಇದನ್ನ ಮರು ನಾಮಕರಣ ಮಾಡಲಾಗಿದೆ. ನೆಕ್ಸ್ಟ್ ಏನಂತಂದ್ರೆ ನಿರ್ಮಲ್ ಭಾರತ್ ಅಭಿಯಾನ್, ಇದಕ್ಕೆ ಏನ್ ಹೆಸರಿದ್ದಾರೆ? ಸ್ವಚ್ಛ ಭಾರತ್ ಅಭಿಯಾನ್ ಅಂತ ಹೇಳಿ ಮೋದಿ ಗೌರ್ಮೆಂಟ್ ಬಂದ ಮೇಲೆ ಇದನ್ನ ಮರು ನಾಮಕರಣ ಮಾಡಲಾಗಿದೆ. ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್, ನಗರಾಭಿವೃದ್ಧಿ ಮಿಷನ್ ಅನ್ನ ದೀನ್ ದಯಾಳ್ ಯೋಜನಾ NULM ಅಂತ ಹೇಳಿ ಅದನ್ನ ಮರು ನಾಮಕರಣ ಮಾಡಲಾಗಿದೆ. ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುದ್ದೀಕರಣ ಯೋಜನಾ, ಇದನ್ನೇನು ಹೆಸರಿಟ್ಟಿದ್ದಾರೆ ಅಂದ್ರೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನಾ ಅಂತೇಳಿ ಕೇಂದ್ರ ಸರ್ಕಾರ ಇದನ್ನ ಮರು ಯೋಜನೆ ಮಾಡಿದೆ. ಇಂದಿರಾ ಆವಾಸ್ ಯೋಜನೆಯನ್ನ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಗ್ರಾಮೀಣ ಆವಾಸ್ ಯೋಜನೆ ಅಂತೇಳಿ ಮರು ನಾಮಕರಣ ಮಾಡಲಾಗಿದೆ. ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅನ್ನ ಭಾರತ್ ನೆಟ್ ಅಂತ ಇದನ್ನ ಮರು ನಾಮಕರಣ ಮಾಡಲಾಗಿದೆ. ಈ ರೀತಿ ಪ್ರಮುಖ ಸ್ಥಳಗಳಿಗೆ ಮರು ನಾಮಕರಣ ಮಾಡಿದ ನಾವು ನೋಡ್ತಾ ಇದ್ದೀವಿ. ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ವತಿಯಿಂದ ರೈಲ್ವೆ SSC ನೇಮಕಾತಿಗಾಗಿ ಮೆಂಟಲ್ ಅಬಿಲಿಟಿ, ಮ್ಯಾಥ್ಸ್, ಸ್ಟ್ಯಾಟಿಕ್ GK ಮತ್ತು ಇಲ್ಲಿದೆ ನೋಡ್ರಿ, ಇದು ಸ್ಟ್ಯಾಟಿಕ್ GK ಹೊಸ ಬುಕ್, ಇದು ಈಗ ರಿಲೀಸ್ ಮಾಡ್ತಾ ಇದೀವಿ. ಇದರಲ್ಲಿ 10 ವರ್ಷದ ಎಲ್ಲ SSC, MTS, SSGD, CGL, CHSL, RRB, NTPC, ASM, ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಎಲ್ಲ ಒಂದು ಪ್ರೀವಿಯಸ್ ಇಯರ್ 10 ವರ್ಷ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿದೀವಿ. ಇದ್ರ ಜೊತೆಗೆ ಎಲ್ಲ ಸ್ಟ್ಯಾಟಿಕ್ GK ಡಿಟೇಲ್ ನೋಟ್ಸ್ ಅನ್ನ ನಾವು ಕೊಟ್ಟಿದ್ದೀವಿ. ಕಂಪ್ಲೀಟ್ ಇದು MCQ ಕನ್ನಡದಲ್ಲಿದೆ, ಡಿಟೇಲ್ ನೋಟ್ಸ್ ಇಂಗ್ಲಿಷ್ ಅಲ್ಲಿ ಇದೆ. ಎರಡು ಕಮಾಂಡ್ ಆಗೇ ಕೊಟ್ಟಿರ್ತೀವಿ ಬುಕ್, ಇದನ್ನು ಇಂಗ್ಲಿಷ್ ಅಂಡ್ ಕನ್ನಡದಲ್ಲಿ. ಇದೇ ಒಂದು ವಾರದಲ್ಲಿ ಬುಕ್ ಏನಾಗ್ತಂದ್ರೆ ಎಲ್ಲಾ ಮಾರುಕಟ್ಟೆಯಲ್ಲಿ ಪುಸ್ತಕ ಅಂಗಡಿಯಲ್ಲಿ ಇದು ಲಭ್ಯ ಇರ್ತದೆ. ಬುಕ್ ಅನ್ನ ರೆಫರ್ ಮಾಡಿ ಸ್ಟ್ಯಾಟಿಕ್ GK ಭಯವನ್ನ ಹೋಗಲಾಡಿಸಿ. ನಮ್ಮ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಈಗ 50% ಡಿಸ್ಕೌಂಟ್ ಅಲ್ಲಿ ಆನ್ಲೈನ್ ಟೆಸ್ಟ್ ಕೊಡ್ತಾ ಇದೀವಿ. ಹಿಂದಿ, ಇಂಗ್ಲಿಷ್ ಅಲ್ಲಿ ಜೊತೆಗೆ ಕನ್ನಡದಲ್ಲಿ ನೀವು ಆನ್ಲೈನ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಬಹುದು. ಅದರ ಆ್ಯಪ್ ಲಿಂಕ್ ಅನ್ನು ನಮ್ಮ ಡಿಸ್ಕ್ರಿಪ್ಷನ್ ಹಾಕಿದೀವಿ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ತಾವು ಜಾಯ್ನ್ ಆಗಿ ಪ್ರತಿದಿನದ ಲೈವ್ ಕ್ಲಾಸ್ಗೆ ತಾವು ಜಾಯ್ನ್ ಆಗಬೇಕು ಅಂದ್ರೆ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನು ಹಾಕಿದೀವಿ. ವಾಟ್ಸಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಸೊ ಪ್ರತಿದಿನದ ಕ್ಲಾಸಿನ ಟೈಮ್ ಟೇಬಲ್ ಅಪ್ಡೇಟ್ ಅನ್ನು ನಾವು ನಿಮಗೆ ನೀಡ್ತಾ ಇದೀವಿ. ಓಕೆ, ಥ್ಯಾಂಕ್ ಯು.